ಸರ್ ಇದು ವುಡನ್ ಚೇರ್ ಅಲ್ಲ ಸರ್. ಹೌದಾ? ಎಸ್ ಸರ್, ಇದು ಮೆಟಲ್ ಚೇರ್. ಮೆಟಲ್ ಚೇರಾ? ಎಸ್ ಸರ್, ಮೆಟಲ್ ಚೇರ್. ಅಪ್ ಟು 80% ನಾವು ಡಿಸ್ಕೌಂಟ್ ಕೊಡ್ತಿದೀವಿ ಇಲ್ಲಿ ಎಲ್ಲಾ ತರದ ಫರ್ನಿಚರ್ ಸಿಗುತ್ತೆ ನಿಮ್ಗೆ. ರೆಸ್ಟೋರೆಂಟ್, ಹೋಟೆಲ್, ಕೆಫೆ, ಹೋಮ್ ಎಲ್ಲಾ ತರ ಫರ್ನಿಚರ್ಸ್ ಇಲ್ಲಿ ಸಿಗುತ್ತೆ. ಅಪ್ ಟು 80% ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಈ ಚೇರ್ ಇದು ಆಕ್ಚುಲಿ ನಮ್ ಸರ್ ಚೀನಾಗ್ ಹೋದಾಗ ನೋಡಿ ತಗೊಂಬಂದಿರೋಂತ ಚೇರ್. ಯಾಕಂದ್ರೆ ಅಲ್ಲಿ ತುಂಬಾ ಕಂಫರ್ಟ್ ಆಗಿರೋಂತ ಎಲ್ಲಾ ಕಡೆನೂ ಜಾಸ್ತಿ ಓಡ್ತಿದ್ದು ಅಂತ ಚೇರ್ಸ್ ಇದು. ಬೇಕಾದ್ರೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಾನ್ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಇದ್ರ ಮೇಲೆ ನೀವು ನಿಂತ್ಕೊಂಡು ನಡೆದ್ರು ಕೂಡ ಏನೂ ಆಗಲ್ಲ. ಓಕೆ, ನೋಡ್ಬೋದು ನೀವು. ಸೊ ಇಷ್ಟು ನಡ್ಕೊಂಡು ಹೋದ್ರು ಕೂಡ ಏನಾಗ್ತಾ ಇಲ್ಲ. ಓಹ್ ಸೂಪರ್. ಅಲ್ಯೂಮಿನಿಯಂ ಚೇರ್. ಅಲ್ಯೂಮಿನಿಯಂ ಚೇರ್ ಇದು ನೋಡಕ್ಕೆ ವುಡ್ ತರ ಕಾಣ್ತಾ ಇದೆ. ವುಡ್ ತರ ಕಾಣ್ತಿದೆ. ಲೈಟ್ ವೆಯ್ಟ್ ಚೇರ್. ನೀವು ಬೇಕಾದ್ರೆ ಈಸಿಯಾಗಿ ಇದು ಅಲ್ಯೂಮಿನಿಯಂ ರೆಸ್ಟ್ ಹಿಡಿಯಲ್ಲ ಸರ್. ರೆಸ್ಟ್ ಫ್ರೀ ಇರ್ಬೋದು. ರಫ್ ಅಂಡ್ ಟಫ್ ಯೂಸ್ ಮಾಡ್ಬೋದು. ರಫ್ ಅಂಡ್ ಟಫ್ ಸರ್. ರಫ್ ನೀವ್ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನ ಔಟ್ಡೋರ್ ಅಲ್ಲಿ ಇಕ್ಕಿದ್ರು ಯೂಸ್ ಮಾಡ್ಬೋದು. ಔಟ್ಡೋರ್ ಅಲ್ಲಿ ಇಕ್ಕಿದ್ರು ಕಲರ್ ಶೇಡ್ ಆಗಲ್ಲ, ಮಳೆ ಬಂದ್ರೆ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಜಸ್ಟ್ ನಾನು ಹಾಕ್ತಾ ಇದೀನಿ ವಾಟರ್ನ. ನೋಡ್ಬೋದು ವೀಕ್ಷಕರೇ, ಅದು ಡ್ರೈ ಆಗ್ತಿಲ್ಲ. ಓಕೆ, ಮಳೆ ಬಂದೇ ಬರುತ್ತೆ ದಿನ. ಅವಾಗ ತಗೊಂಡೋಗಿ ಒಳಗೆ ಇಕ್ಕೋದು, ಈಚೆಗೆ ಬರೋದು ಮಾಡಕ್ ಆಗಲ್ಲ. ಆರಾಮಾಗಿ ಇವರು ಇದನ್ನ ಈಚೆ ಇಕ್ಬೋದು, ಹಾಗೂ ಬೇಗ ಡ್ರೈ ಆಗುತ್ತೆ. ಇದು ನೋಡ್ಬೋದು. ಇದು ಒಂದು ಚೂರು ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ನೀವು ಜಸ್ಟ್ ಸ್ವೈಪ್ ಮಾಡ್ಬಿಟ್ರೆ ಮುಗೀತು. ಇದು ಔಟ್ಡೋರ್. ಇದು ನಿಮ್ಗೆ ಕಿತ್ತೋಗಲ್ಲ, ಕಟ್ ಆಗಲ್ಲ, ಏನಾಗಲ್ಲ. ಯಾಕಂದ್ರೆ ಇದು PVC ಇಂದ ಮಾಡಿರೋದ್ರಿಂದ ಇದು ಡ್ಯಾಮೇಜ್ ಆಗಲ್ಲ. ನೀವು ಔಟ್ಡೋರ್ಗೆ ಆರಾಮಾಗಿ ಮಾಡ್ಬೋದು. 360 ಡಿಗ್ರಿ ಕೂಡ ರೌಂಡ್ ಆಗಿ ನೀವು ತಿರುಗಿಸ್ಬೋದು. ಮತ್ತೆ ಇದು ರಾಯಲ್ ಲುಕ್ ಕೊಡುತ್ತೆ. ನೀವು ರೆಸ್ಟೋರೆಂಟ್ಗೆ ಹಾಕಿದ್ರೆ ತುಂಬಾ ರಾಯಲ್ ಲುಕ್ ಕೊಡುತ್ತೆ. ಮತ್ತೆ ಇದು ಲೆಗ್ಸ್ ನೋಡ್ಬೋದು, ಗೋಲ್ಡನ್ ವಿತ್ ಬ್ಲಾಕ್ ಕಾಂಬಿನೇಷನ್ ಇಲ್ಲಿ ಇದೆ ಸರ್. ಇದು ಆಶ್ ವುಡ್ ಅಂತ ನೀವು ನೋಡ್ತಾ ಇರ್ಬೋದು. ಆಶ್ ವುಡ್. ಮತ್ತೆ ಇದು ರಿಯಲ್ ಕೇಲ್. ಓಕೆ, ಇದು ಪ್ಲಾಸ್ಟಿಕ್ ಅಲ್ಲ, ಬೇರೆ ಯಾವ್ದೋ ಅಲ್ಲ, ಇದು ರಿಯಲ್ ಕೇಲ್. ಕೆಫೆಗೆಲ್ಲ ಜಾಸ್ತಿ ಜಾಗ ಇರಲ್ಲ, ಸ್ವಲ್ಪ ಸ್ವಲ್ಪ ಕೆಫೆಗೆ ಅಂದ್ರೆ ಚಿಕ್ಕ ಚಿಕ್ಕ ಪಾಪ ಮಾಡ್ಕೊಂಡಿರ್ತಾರೆ ಅವರು. ಅದಕ್ಕೋಸ್ಕರ ಆರ್ಮ್ಸ್ ಇಲ್ಲ. ನೀವು ಕುತ್ಕೊಂಡ್ರು ಕಸ್ಟಮರ್ ಜಸ್ಟ್ ಆರಾಮಾಗಿ ಕುತ್ಕೊಂತಾರೆ, ಅಂತ ಆರ್ಡರ್ ತಿಂತಾರೆ. ಜಸ್ಟ್ ಟೈಮ್ ಜಾಸ್ತಿ ವೇಸ್ಟ್ ಮಾಡಲ್ಲ, ನೆಕ್ಸ್ಟ್ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಆಗ್ಬೇಕಲ್ಲ. ನೀವು ತುಂಬಾ ಕಸ್ಟಮರ್ಗೆ ಕಂಫರ್ಟ್ ಕೊಟ್ಬಿಟ್ರೆ, ಸಖತ್ ಕಂಫರ್ಟ್ ಕೊಟ್ರೆ ಅವ್ರು ಆರಾಮಾಗಿ ಕೂತೇ ಇರ್ತಾರೆ. ಜಸ್ಟ್ ನಿಮಗೆ ನೆಕ್ಸ್ಟ್ ಇದು ಸಿಂಗಲ್ ಚೇರ್ ಅಂತ ಅಂದ್ರೆ ಇದಕ್ಕೆ ನೆಟ್ಟು ಬೋಲ್ಟು ಏನು ಆಡ್ ಮಾಡಿಲ್ಲ ನಾವು. ಸಿಂಗಲ್ ಒಂದೇ ಪೀಸ್, ನೋ ಜಾಯಿಂಟೆಡ್, ಮೆಟಲ್ ಚೇರ್. ಇದು SS ಅಂಡ್ ಇದು ಗೋಲ್ಡ್ ಕೋಟೆಡ್ ಕೊಟ್ಟಿರೋ SS. ಇದು ಅಲ್ಯೂಮಿನಿಯಂ. ಇದು ಲೈಟ್ ವೇಟ್. ಜಾಸ್ತಿ ಯಾಕೆ ಇದನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ಒಂದ್ರ ಮೇಲೆ ಇಕ್ಬೋದು ನೀವು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿವಿ ಅಂತ ತಿಳಿಸ್ಬಿಡಿ ಸರ್. ಇದು ಗರ್ನೇಶ್ ಕಮರ್ಷಿಯಲ್ ಫರ್ನಿಚರ್ ಶೋರೂಮ್ ಬಂದಿದೆ. ಗರ್ನಿಶ್? ಹೌದು, ಗರ್ನೇಶ್. ಗರ್ನಿಶ್ ಅಂದ್ರೆ ಗರ್ ಅಂದ್ರೆ ಮನೆ, ಮತ್ತೆ ಹೋಟೆಲ್, ರೆಸ್ಟೋರೆಂಟ್ ಏನೇ ಇರೋದು ನಮ್ಮ ಮನೆ ತರ ಅಲ್ವಾ ಸರ್, ಅದಕ್ಕೆ ಫರ್ನಿಚರ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಓಕೆ, ಸೊ ಗರ್ನಿಶ್ ಅಂತಂದ್ರೆ ಒಂದು ಏನು ಫರ್ನಿಚರ್ಸ್ ಎಲ್ಲ ಇಲ್ಲ ಸಿಗುತ್ತೆ. ಸ್ಪೆಷಲ್ ಚೇರ್ಸ್, ಸೋಫಾ, ಡೈನಿಂಗ್ ಟೇಬಲ್ಸ್ ಎಲ್ಲ ಸಿಗುತ್ತೆ. ಓಕೆ, ಏನ್ ಮ್ಯಾಮ್ ಇದು ಲೈಕ್ ಯಾವ ತರ ಇದು ವರ್ಕ್ ಆಗುತ್ತೆ? ಅಂಡ್ ಗರ್ನಿಶ್ ಅಂತಂದ್ರೆ ಇಲ್ಲಿ ಸಾಕಷ್ಟು ನೋಡ್ತಾ ಇದೀನಿ, ಎಲ್ಲ ಆಲ್ಮೋಸ್ಟ್ ಲೈಕ್ ತುಂಬಾ ಪ್ರೀಮಿಯಂ ಚೇರ್ಸ್ ಇದೆ. ಏನಪ್ಪಾ ಇದು ಪ್ರೀಮಿಯಂ ಚೇರ್ಸ್ ಅಂತಂದ್ರೆ ಯಾವ ತರ ಡಿಸ್ಕೌಂಟ್ ಎಲ್ಲ ಇರುತ್ತೆ ಅಂತ? ಸರ್, ಅಪ್ ಟು 80% ನಾವು ಡಿಸ್ಕೌಂಟ್ ಕೊಡ್ತಿದೀವಿ. ಇಲ್ಲಿ ಎಲ್ಲಾ ತರದ ಫರ್ನಿಚರ್ ಸಿಗುತ್ತೆ ನಿಮ್ಗೆ. ರೆಸ್ಟೋರೆಂಟ್, ಹೋಟೆಲ್, ಕೆಫೆ, ಹೋಮ್ ಎಲ್ಲಾ ತರ ಫರ್ನಿಚರ್ಸ್ ಇಲ್ಲಿ ಸಿಗುತ್ತೆ. ಅಪ್ ಟು 80% ನಾವು ಡಿಸ್ಕೌಂಟ್ ಕೊಡ್ತಾ ಇದೀವಿ. ಅಪ್ ಟು 80% ಡಿಸ್ಕೌಂಟ್? ಏನ್ ಮ್ಯಾಮ್ ಇದು ಅಪ್ ಟು 80% ಡಿಸ್ಕೌಂಟ್ ಅಂದ್ರೆ ಏನೋ ಡೆಡ್ ಸ್ಟಾಕ್ ಇದು ಪ್ರಾಡಕ್ಟ್ ಕಳಿಸ್ತಿದ್ದೀರಾ ಅಥವಾ ಲೈಕ್ ಇರುತ್ತಲ್ಲ ಕ್ವಶನ್ಸ್ ಇದ್ದೇ ಇರುತ್ತೆ, ಕಡಿಮೆ ಕ್ವಾಲಿಟಿಗೆ ಏನಾದ್ರು ಚೇರ್ಸ್ ಕೊಡ್ತಾ ಇದ್ದೀರಾ ಅಂತ? ನೋ ಸರ್, ನಾವೆಲ್ಲ ಇಂಪೋರ್ಟೆಡ್ ಚೇರ್ಸ್ ಕೊಡ್ತಾ ಇರೋದು. ಕ್ವಾಲಿಟಿಲಿ ಯಾವ್ದು ನಾವು ಕಾಂಪ್ರಮೈಸ್ ಆಗಲ್ಲ. 100% ಬೆಸ್ಟ್ ಕ್ವಾಲಿಟಿನ ನಾವು ನಿಮ್ಗೆ ಕೊಡ್ತಾ ಇರೋದು. ಸೂಪರ್ ಸೂಪರ್. ನನಗೆ ಈಗ ತುಂಬಾ ಕುತೂಹಲ ಆಗ್ತಾ ಇದೆ, ಇದು ಗರ್ನಿಶ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ತಿಳಿಸ್ಬಿಡಿ ನಮ್ಗೆ. ಸರ್, ಇದು ಅಂದ್ರಳ್ಳಿ ಮೇನ್ ರೋಡ್, ತಿಗುರುಪಾಳ್ಯ, ಕರಿಯೊಬ್ನಹಳ್ಳಿ ಬರುತ್ತೆ ಸರ್. ಬೆಂಗಳೂರು? ಹೌದು, ಬೆಂಗಳೂರು ಕರ್ನಾಟಕದಲ್ಲಿ ಬರುತ್ತೆ. ಓಕೆ ಮ್ಯಾಮ್, ನನಗೆ ಈಗ ಅದೇ ತುಂಬಾ ಕುತೂಹಲ ಆಗ್ತಾ ಇದೆ, ಯಾವ ತರ ಇಲ್ಲಿ ಚೇರ್ಸ್ ಸಿಗುತ್ತೆ, ಸೋಫಾಸ್ ಯಾವ ತರ ಇರುತ್ತೆ. ಅಂಡ್ ಐ ಥಿಂಕ್ ನಿನ್ನೆ ನಾವು ಮಾತಾಡಿದ್ವಿ, ಈ ತರ ಚೇರ್ಸ್ ಆಲ್ಮೋಸ್ಟ್ ಲೈಕ್ ಎಲ್ಲಿ ಕರ್ನಾಟಕದ ಸಿಗಲ್ಲ ಅಂತ ಹೇಳಿದ್ರಿ ನೀವು. ಸೊ ಅದಕ್ಕೆ ನಾವ್ ಏನ್ ಮಾಡೋಣ ಅಂತಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ಬಿಡೋಣ ಅಂತ. ಓಕೆನಾ? ಡನ್. ಸೊ ಫಸ್ಟ್ ಚೇರ್ ನಮ್ಮ ವೀಕ್ಷಕರಿಗೆ ಯಾವ ತೋರಿಸ್ತಿದ್ದೀರಾ ಅಂತ?
ಸರ್ ನೋಡಿ ನಮ್ಮ ಹತ್ರ ಈ ತರ ಚೇಸ್ ಇದೆ. ವಾವ್, Sir, ನಿಮ್ಗೆ- ಸೂಪರ್ ಆಗಿ ಕಾಣ್ತಾ ಇದೆ ಫಸ್ಟ್ ಆಫ್ ಆಲ್. ಅಂಡ್ ತುಂಬಾ ಸೂಪರ್ ಆಗಿ ಕಾಣ್ತಾ ಇದೆ ಈ ವುಡನ್ ಚೇರ್. ಸರ್ ಇದು ವುಡನ್ ಚೇರ್ ಅಲ್ಲ ಸರ್. ಹೌದಾ? ಎಸ್ ಸರ್. ವುಡನ್ ಚೇರ್ ಅಲ್ವಾ ಇದು? ನೋ ಸರ್. ಏನ್ ಮತ್ತೆ ಯಾವ್ದದು, ಏನ್ ಚೇರ್ ಅದು ಮತ್ತೆ? ಸರ್ ಇದು ಮೆಟಲ್ ಚೇರ್. ಮೆಟಲ್ ಚೇರಾ? ಎಸ್ ಸರ್, ಮೆಟಲ್ ಚೇರ್. ಓಕೆ, ಸೊ ನೋಡ್ತಾ ಇರಬಹುದು ವೀಕ್ಷಕರೇ, ನೋಡಕ್ಕೆ ಸೇಮ್ ಡಿಟ್ಟು ವುಡ್ ತರನೇ ಇದೆ, ಆದ್ರೆ ವುಡ್ ಅಲ್ಲ ಇದು. ಏನಪ್ಪಾ ಅಂತಂದ್ರೆ ಮೆಟಲ್. ಮೆಟಲ್. ಓ ನೈಸ್, ಸೂಪರ್ ಆಗಿದೆ ವೀಕ್ಷಕರು ನೋಡ್ತಾ ಇರಬಹುದು. ಅಂಡ್ ಸಪೋಸ್ ಮ್ಯಾಮ್ ಇದು ಸೀಟಿಂಗ್ ಅರೇಂಜ್ಮೆಂಟ್ ನಮ್ಗೆ ಸ್ವಲ್ಪ ಏನಾದ್ರು ಕಸ್ಟಮೈಸ್ ಬೇಕು, ಮತ್ತೆ ಇದರಲ್ಲಿ ಏನಾದ್ರು ಕಲರ್ ಕಸ್ಟಮೈಸ್ ಇರ್ಬೋದು, ಇದೆನಾ ಹೇಗೆ ಅಂತ? ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ ಇದು ವುಡನ್ ಫಿನಿಶ್ ಬಂದಿದೆ, ಮತ್ತೆ ಅದೇ ಇದು ಮೆಟಲ್ ಇದೆ. ಇದು ಮೆಟಲ್ ಇರೋದ್ರಿಂದ ಇದು ಬ್ರೇಕೇಜ್ ಇಶ್ಯೂ ಆಗಲ್ಲ, ಜಾಸ್ತಿ ಬ್ರೇಕೇಜ್ ಇಶ್ಯೂ ಆಗಲ್ಲ. ಅಂದ್ರೆ ಇವಾಗ ನೀವು ವುಡ್ ಅಲ್ಲಿ ಮಾಡಿಸಿದ್ರೆ ಇಲ್ಲ ಜಾಸ್ತಿ ಬ್ರೇಕೇಜ್ ಇಶ್ಯೂ ಆಗುತ್ತೆ. ಇದು ಬ್ರೇಕ್ ಆಗಲ್ಲ, ಯಾಕಂದ್ರೆ ಇದು ಮೆಟಲ್ ಇರೋದ್ರಿಂದ ಸ್ಟ್ರಾಂಗ್ ಇದೆ ಮೆಟಲ್. ಮತ್ತೆ ನಿಮ್ಗೆ ಏನಾದ್ರು ಬೇಕಿದ್ರೆ ಮಾತ್ರ 2-3 ಇಯರ್ಸ್ ಆದ್ಮೇಲೆ ಮಾತ್ರ ನೀವು ಇದನ್ನ ಚೇಂಜ್ ಮಾಡಿಸ್ಬೋದು. ಈ ಸೀಟ್ ನ ನೀವು ಬೇಕಾದ್ರೆ ಚೇಂಜ್ ಮಾಡಿ ಮತ್ತೆ ರೀಯೂಸ್ ಮಾಡ್ಬೋದು ಸರ್. ರೀಯೂಸ್ ಮಾಡ್ಕೋಬಹುದು ನಾವು ಆ ತರ ಮಾಡ್ಬೋದು. ನಮ್ಮ ಹತ್ರ 2 ಕಲರ್ಸ್ ಇದೆ, ಒಂದು ಲೈಟ್ ಕಲರ್ ಇದೆ, ಇನ್ನೊಂದು ಡಾರ್ಕ್ ಕಲರ್ ಇದೆ ಸರ್. ಸೊ ನೋಡ್ತಾ ಇರಬಹುದು ವೀಕ್ಷಕರೇ, 2 ಕಲರ್ ಇಲ್ಲಿ ಅವೈಲೇಬಲ್ ಇರೋದು. ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಇದೆ, ಇನ್ನೊಂದು ಸ್ವಲ್ಪ ಲೈಟ್ ಬ್ರೌನ್ ಇದೆ. ಓಕೆ, ಲೈಕ್ ಕ್ರೀಮಿಶ್ ಕಲರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ? ನೆಕ್ಸ್ಟ್ ಸೇಮ್ ಮೆಟೀರಿಯಲ್ ಸರ್, ಆದ್ರೆ ಇದು PVC ಕೇನ್ ಇದೆ. ಓಕೆನಾ? ಸೇಮ್ ಮೆಟಲ್ ಇದು ಕೂಡ ವುಡನ್ ಫಿನಿಶ್ ಇರೋ ಮೆಟಲ್ ಚೇರ್. ಅದೇ ಇದು PVC ಕೇನ್ ಇದೆ. ನಿಮ್ಗೆ ನಾರ್ಮಲ್ ಕೇನ್ಗೂ PVC ಕೇನ್ಗೂ ಏನ್ ಡಿಫ್ರೆಂಟ್ ಅಂತ ಹೇಳ್ತೀನಿ. ನಾರ್ಮಲ್ ಕೇನ್ ನೀವು ಬಿಸಿಲಲ್ಲಿ ಮಳೆಲಿ ಔಟ್ಡೋರ್ ಅಲ್ಲಿ ಏನಾರ ನೀವು ಇಟ್ಟಾಗ ಬಿಸಿಲು ಮಳೆ ಬಿದ್ದಾಗ ಈ ತರದ್ದೆಲ್ಲ ಬಿಡ್ಕೊಂಡ್ಬಿಡುತ್ತೆ. ಈ ತರ ಎಲ್ಲ ಹೆಣ್ದಿದಾರಲ್ಲ ಇದು ಕಟ್ ಆಗ್ಬಿಡುತ್ತೆ. PVC ಕೇನ್ ಕಟ್ ಆಗಲ್ಲ ಸರ್. ನೀವು ಔಟ್ಡೋರ್ ಅಲ್ಲಿ ಯೂಸ್ ಮಾಡ್ಬೋದು, ಆರಾಮಾಗಿ ಔಟ್ಡೋರ್ ಅಲ್ಲಿ ಯೂಸ್ ಮಾಡ್ಬೋದು. ಮತ್ತೆ ನೀವು ಕುತ್ಕೊಂಡು ಸಹ ತುಂಬಾ ನಿಮ್ಗೆ ಬ್ಯಾಕ್ ರೆಸ್ಟ್ ತುಂಬಾ ಸಿಗುತ್ತೆ. ಓಕೆ, ವಾವ್, ನೋಡ್ತಾ ಇರಬಹುದು. ಸೂಪರ್. ನೆಕ್ಸ್ಟ್ ಸೇಮ್ ಸರ್, ಇದು ಸೇಮೇ ಬಟ್ ಡಿಸೈನ್ ಸಪ್ರೇಟ್ ಇದೆ. ಅದಕ್ಕೂ ಇದಕ್ಕೂ ಡಿಸೈನ್ ಸಪ್ರೇಟ್ ಇದೆ. ಮತ್ತೆ ಬ್ಯಾಕ್ ರೆಸ್ಟ್ ಒಂದ್ ಸ್ವಲ್ಪ ಚೇಂಜ್ ಬರುತ್ತೆ, ಬ್ಯಾಕ್ ಅಲ್ಲಿ ಡಿಸೈನ್ ಚೇಂಜ್ ಬರುತ್ತೆ. ಇದು ಕೂಡ ಪ್ಲಾಸ್ಟಿಕ್ ಏನಿದೆ, ನೀವು ಬೇಕಾದ್ರೆ ಕುತ್ಕೊಂಡು ನೋಡ್ಬೋದು, ಆರಾಮಾಗಿ ಜಸ್ಟ್ ನೀವು ಕಂಫರ್ಟ್ ಫೀಲ್ ಮಾಡ್ಬೋದು. ಈ ಚೇರ್ ಆರ್ಮ್ಸ್ ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆರ್ಮ್ಸ್ ಇದೆ. ನೀವು ತುಂಬಾ ಕಂಫರ್ಟ್ ಫೀಲ್ ಮಾಡಿ ಇದು ಕೆಫೆಗೆ, ಹೋಟೆಲ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸರ್. ಲೈಕ್ ಒಂಥರ ಅಸ್ಥೆಟಿಕ್ ವೈಬ್ ಕೊಡುತ್ತೆ. ಯಾ ಸರ್. ಓಕೆ, ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ? ನೆಕ್ಸ್ಟ್ ನೀವು ಇದು ನೋಡ್ತಾ ಇರ್ಬೋದು, ನಿಮ್ಗೆ ಅನ್ಸ್ಬೋದು ಇದು ಹಳೆ ಕಾಲದ ರೆಟ್ರೋ ಟೈಪ್ ಡಿಸೈನ್ ಲುಕ್ ಬಂದಿದೆ. ಅದೇ ನ್ಯೂ ಪ್ರಾಡಕ್ಟ್ ಮೆಟಲ್ ಚೇರ್ ಇದು. ಇದು ನೋಡ್ಬೋದು ನೀವು, ಬ್ಯಾಂಬೋ ಡಿಸೈನ್ ಇದೆ. ನಿಮ್ಮ ಆರ್ಮ್ಸ್ಗೆಲ್ಲ ಬ್ಯಾಂಬೋ ಡಿಸೈನ್ ಇದೆ. ಇದು ಅಷ್ಟೇ ಕೇನ್ ಇದೆ, ಇದು ಕೂಡ PVC ಕೇನ್ ಇದೆ. ಮತ್ತೆ ಇದ್ರಲ್ಲಿ ಕಲರ್ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ನಾವು. ಇಷ್ಟ ಚೇರ್ ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು. ಕಲರ್ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಯಾ ಸರ್, ಕಲರ್ ಕಸ್ಟಮೈಸ್ ಆಪ್ಷನ್ಸ್ ಇದೆ. ಮತ್ತೆ ಈ ಕುಷನ್ ಕಸ್ಟಮೈಸ್ ಆಪ್ಷನ್ಸ್ ಇದೆ, ನೀವು ಬೇಕಾದ್ರೆ ಕುಷನ್ ಕಸ್ಟಮೈಸ್ ಮಾಡಿಸ್ಕೊಬಹುದು. ಓಕೆ, ಸೂಪರ್. ಅಂದ್ರೆ ಈ ತರ ಒಂದು ಚೇರ್ಸ್ ಐ ಥಿಂಕ್ ನೀವ್ ಹೇಳ್ದಂಗೆ ಕರ್ನಾಟಕದಲ್ಲಿ ನೋಡಿಲ್ಲ ಅಂತ ಹೇಳ್ತಿದ್ದೀರಾ. ತುಂಬಾ ಯೂನಿಕ್ ಆಗಿದೆ. ಅಂಡ್ ಮ್ಯಾಮ್ ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ? ನೆಕ್ಸ್ಟ್ ನಾನು ನಿಮಗೆ ಔಟ್ಡೋರ್ ಚೇರ್ಸ್ ನ ತೋರಿಸ್ತಾ ಇದೀನಿ ಸರ್. ಔಟ್ಡೋರ್ ಚೇರ್ಸ್ ನೀವು ನೋಡ್ತಾ ಇರಬಹುದು ಬೇಕಾದ್ರೆ, ಇದು ಅಲ್ಯೂಮಿನಿಯಂ ಚೇರ್. ಅಲ್ಯೂಮಿನಿಯಂ ಚೇರ್, ಇದು ನೋಡಕ್ಕೆ ವುಡ್ ತರ ಕಾಣ್ತಾ ಇದೆ. ವುಡ್ ತರ ಕಾಣ್ತಿದೆ. ಲೈಟ್ ವೆಯ್ಟ್ ಚೇರ್, ನೀವು ಬೇಕಾದ್ರೆ ಈಸಿಯಾಗಿ ನೀವು ಒಳಗೆ ಎತ್ತಿಕ್ಬೋದು. ಮಳೆ ಅಥವಾ ಬಿಸಿಲು ನಿಮ್ಗೆ ಬೇಡ ನಾವು ಒಳಗಡೆ ಇಡ್ತೀವಿ ಅಂತ ಅಂದ್ರೆ ಆರಾಮಾಗಿ ಒಳಗಡೆ ಇಕ್ಬೋದು. ಇಂಡೋರ್ ಔಟ್ಡೋರ್ ಎರಡಕ್ಕೂ ಇದು ಸೆಟ್ ಆಗುತ್ತೆ ಸರ್. ಓಕೆ, ಅಂಡ್ ರೆಸ್ಟ್ ಹಿಡಿಯಲ್ಲ. ಅಲ್ಯೂಮಿನಿಯಂ ಅಂತಂದ್ರೆ ಎಲ್ಲಾರ್ಗು ಒಂದ್ ಡೌಟ್ ಇರುತ್ತೆ, ರೆಸ್ಟ್ ಹಿಡ್ಬಿಡುತ್ತೆ, ತುಕ್ ಹಿಡ್ಬಿಡುತ್ತೆ, ಅದು ಕಬ್ನ ತರ ಇದಾಗ್ಬಿಡುತ್ತೆ ಅಂತ ಆತರ ಡೌಟ್ ಇರುತ್ತೆ. ಇದು ಅಲ್ಯೂಮಿನಿಯಂ ರೆಸ್ಟ್ ಹಿಡಿಯಲ್ಲ ಸರ್, ರೆಸ್ಟ್ ಫ್ರೀ. ಓಕೆ, ರೆಸ್ಟ್ ಫ್ರೀ ಇರುವಂತದ್ದು ಒಂದು ಚೇರ್ ಇದು. ನೋಡಕ್ಕೆ ಸೇಮ್ ವುಡ್ ತರ ಕಾಣ್ತದೆ. ಕ್ಲೋಸ್ ಅಪ್ ಅಲ್ಲಿ ನೋಡಬಹುದು ಆ ವುಡ್ ಫಿನಿಶಿಂಗ್ ಇರಬಹುದು ಯಾವ ತರ ಇದೆ ಅಂತ. ಅಂಡ್ ಮ್ಯಾಮ್ ಇದು ಮೇಲೆ ಕಟ್ ಆಗೋ ಇದೇನಿದು? ಸರ್ ಇದು PVC ಸರ್, ಇದು ಕೂಡ PVC ನೇ. ನಾನು ಆಗ್ಲೇ ಹೇಳಿದೆ ಕಟ್ ಆಗಲ್ಲ PVC. ಓಕೆ, ಪ್ಲಾಸ್ಟಿಕ್ ಅಲ್ಲ ಸರ್. ಪ್ಲಾಸ್ಟಿಕ್ ಅಲ್ಲ ಇದು, ಲೈಕ್ ಹೊರಗಿಡ್ಬೋದು, ರಫ್ ಅಂಡ್ ಟಫ್ ಯೂಸ್ ಮಾಡ್ಬೋದು. ರಫ್ ಅಂಡ್ ಟಫ್ ಸರ್, ನೀವ್ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನ. ಔಟ್ಡೋರ್ ಅಲ್ಲಿ ಇಕ್ಕಿದ್ರು ಯೂಸ್ ಮಾಡ್ಬೋದು. ಔಟ್ಡೋರ್ ಅಲ್ಲಿ ಇಕ್ಕಿದ್ರು ಕಲರ್ ಶೇಡ್ ಆಗಲ್ಲ, ಮಳೆ ಬಂದ್ರೆ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ? ನೆಕ್ಸ್ಟ್ ಸೇಮ್ ಔಟ್ಡೋರ್ ಸರ್, ಇದು ಅಲ್ಯೂಮಿನಿಯಂ ಚೇರೇನೆ. ಇದು ಕೂಡ ನಿಮ್ಗೆ ಲೈಟ್ ವೆಯ್ಟ್ ಬರುತ್ತೆ. ಸೂಪರ್, ನೋಡ್ತಾ ಇರಬಹುದು ತುಂಬಾ ಯೂನಿಕ್ ಚೇರ್ಸ್ ಇಲ್ಲಿ ಅವೈಲೇಬಲ್ ಇದೆ. ಅಂಡ್ ಅದೇ ಇನ್ನು ಸ್ವಲ್ಪ ಹೊಸತನ ತೋರಿಸಿ ನಮ್ಗೆ.
ಹೊಸ ತರದ್ ಅಂತಂದ್ರೆ ಇನ್ನೊಂದ್ ತರ ಔಟ್ಡೋರ್ ತೋರಿಸಿ ನೋಡಿ ಸರ್. ಇದು ನೋಡಿ ಸರ್, ಇದು ಅಲ್ಯೂಮಿನಿಯಂ ಚೇರ್. ಬಟ್ ಇದು ಹೇಗೆ ಅಂತ ಅಂದ್ರೆ ವಾಟರ್ ಪ್ರೂಫ್ ಸರ್. ತಗೊಂಬನ್ನಿ ನೀರು, ವಾಟರ್ ಪ್ರೂಫ್ ಅಂತ ತೋರ್ಸನಂತೆ. ವಾಟರ್ ಪ್ರೂಫ್ ಅಂತ ಹೇಳ್ತಾ ಇದ್ದೀರಾ, ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಬಿಡಿ ನಮ್ಗೆ. ಯಾ ಸರ್, ನಾನು ವಾಟರ್ ಇಲ್ಲೇ ಇದೆ ನೋಡಿ ಬೇಕಾದ್ರೆ. ಇದು ವಾಟರ್ ಜಸ್ಟ್ ನಾನು ಹಾಕ್ತಾ ಇದೀನಿ ವಾಟರ್ನ. ಓಹೋ, ನೋಡ್ಬೋದು ವೀಕ್ಷಕರೇ, ಅದು ಡ್ರೈ ಆಗ್ತಿಲ್ಲ. ಓಕೆ, ನೋಡ್ತಾ ಇರ್ಬೋದು ವಾಟರ್ ಪ್ರೂಫ್. ಮೇಲೆ ಇದೆ ಸರ್, ಎಲ್ಲ ನೀರು ಮೇಲೆ ಇದೆ. ಒಂದು ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಒಂದು ಹಣ್ಣಿನೂ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಇದು. ಓಕೆ, ನೋಡ್ತಾ ಇರ್ಬೋದು ಬೇಕಾದ್ರೆ ಸೀಟ್ ಮೇಲೂ ಹಾಗೆ ಇದೆ. ನೀವು ಹೇಗೆ ಚೆಲ್ಲಿದಿರೋ ಹನಿ ಹಾಗೆ ಇದೆ. ನಾನು ಇದು ರಬ್ ಮಾಡ್ತಾ ಇದೀನಿ ನೋಡಿ. ಓಕೆ, ಹಾಗೆ ಇದೆ ಸರ್. ಅಂದ್ರೆ ಅದು ಇದು ಅಬ್ಸರ್ವ್ ಆಗಲ್ಲ ಅಂತ ಹೇಳ್ತಿದ್ದೀರಾ? ಅಬ್ಸರ್ವ್ ಆಗಲ್ಲ. ನೀವು ಬೇಕಾದ್ರೆ ಆರಾಮಾಗಿ ಈಚಲೇ ಮಡಗ್ಬಿಡ್ಬೋದು. ಇದು ಲೈಕ್ ಔಟ್ಡೋರ್, ಈಗ ಏನಾದ್ರು ರೆಸ್ಟೋರೆಂಟ್ಸ್ ಇರ್ಬೋದು ಅಂತವ್ರಿಗೆ ಇದು ಬೆಸ್ಟ್. ಔಟ್ಡೋರ್ ರೆಸ್ಟೋರೆಂಟ್ ಗೆ ಬೆಸ್ಟ್ ಸರ್, ಯಾಕಂದ್ರೆ ಅವ್ರು ಒಳಗ್ ತಗೊಂಡೋಗಿ ಇಕ್ಕಕ್ ಆಗಲ್ಲ. ಯಾವಾಗ್ಲೂ ಇವಾಗ ಮಳೆಗಾಲ ಬಂದಾಗ ಮಳೆ ಬಂದೇ ಬರುತ್ತೆ ದಿನ, ಅವಾಗ ತಗೊಂಡೋಗಿ ಒಳಗೆ ಇಕ್ಕೋದು, ಈಚೆಗೆ ಬರೋದು ಮಾಡಕ್ ಆಗಲ್ಲ. ಆರಾಮಾಗಿ ಇವರು ಇದನ್ನ ಈಚೆ ಇಕ್ಬೋದು, ಹಾಗೂ ಬೇಗ ಡ್ರೈ ಆಗುತ್ತೆ. ಇದು ನೋಡ್ಬೋದು, ಇದು ಒಂದು ಚೂರು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ನೀವು ಜಸ್ಟ್ ಸ್ವೈಪ್ ಮಾಡ್ಬಿಟ್ರೆ ಮುಗಿದಿತ್ತು. ಅಂಡ್ ಇನ್ನೊಂದ್ ಏನಂತಂದ್ರೆ, ಒಂದ್ ಪ್ರಶ್ನೆ ಇದೆ ನನಗೆ. ಈಗ ಹೊರಗಿಟ್ರೆ ಏನಾದ್ರು ಲೈಕ್ ಕಲರ್ ಹೋಗೋದು ಆತರ ಒಂದ್ ಭಯ ಇದ್ದೇ ಇರತ್ತೆ ಎಲ್ಲರಿಗೂ ಕೂಡ. ಇದಕ್ಕೆ ಹೆಂಗೆ ಅಂತ? ನೋ ಸರ್, ಇದು ಕಲರ್ ಹೋಗಲ್ಲ. ಇದು ಕಲರ್ ಡಿಮ್ ಆಗೋದಾಗ್ಲಿ, ಕಲರ್ ಶೇಡ್ ಆಗೋದಾಗ್ಲಿ ಏನು ಆಗಲ್ಲ ಸರ್. ಇದು ಹೆಂಗಿರುತ್ತೋ ಹಾಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಕಲರ್ ಆಪ್ಷನ್ಸ್ ಇಲ್ಲ? ಟೂ ಕಲರ್ಸ್ ಇದೆ. ನಿಮಗೆ ಬೇಕಾದ್ರೆ ಕಲರ್ ಆಪ್ಷನ್ಸ್ ಬೇರೆ ಬೇರೆ ಇದೆ ಸರ್, ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಬಂದು ಇದು ಕೂಡ ಅಲ್ಯೂಮಿನಿಯಂ ಚೇರ್, ಲೈಟ್ ವೇಟ್ ಚೇರ್. ಇದು ಲೈಟ್ ವೇಟ್ ನೋಡಬಹುದು, ಲೈಟ್ ವೇಟ್ ಚೇರ್ ಇದು ಸರ್. ಇದು ಕೂಡ ನೀವು ಔಟ್ಡೋರ್ ಅಲ್ಲಿ ಇಕ್ಬಹುದು. ಮಳೆ ಬಂದ್ರೆ ಇದು ಬೇಗ ಅಬ್ಸರ್ವ್ ಮಾಡ್ಕೊಂಡು ಬೇಗ ಡ್ರೈ ಆಗ್ಬಿಡುತ್ತೆ. ನೀವು ಮಳೆ ಬಂದು ಇದು ದಾರದ ತರ ಹಿಡ್ಕೊಂಡ್ ನಿಂತ್ ಕುತ್ಕೊಳ್ಳಲ್ಲ. ಕುತ್ಕೊಂಡ ತಕ್ಷಣ ನೀರು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹಾಗೆ ಇರೋದು, ಒಣಗ್ದಲ್ಲ ಆಗಿರಲ್ಲ. ಬೇಗ ಡ್ರೈ ಆಗ್ಬಿಡುತ್ತೆ. ಇದು ಬೇಗ ಡ್ರೈ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ? ನೆಕ್ಸ್ಟ್ ನಾನು ಅದ್ರಲ್ಲಿ ಸೋಫಾ ತೋರಿಸ್ತಾ ಇದೀನಿ ನಿಮಗೆ. ಇದರ ಈ ಒಂದು ಸೆಟ್ ಅಲ್ಲಿ ಸೋಫಾ ತೋರಿಸ್ತಾ ಇದೀನಿ. ಇದು ಕೂಡ ವಾಟರ್ ಪ್ರೂಫ್. ಓಕೆ, ಅಂಡ್ ಇದು ಈ ಕಡೆ ರೋಪ್ ಇದೆಯಲ್ಲ ಸರ್, ಇದು ಕೂಡ ಈ ಚೇರ್ ತರಾನೇ. ಈ ಚೇರ್ ತರಾನೇ ಬೇಗ ಡ್ರೈ ಆಗ್ಬಿಡುತ್ತೆ. ನೀವು ನೀರೇನ ಮಳೆ ಬಂದೇನ ನೆನೀತು ಅಂತಂದ್ರು ಬೇಗ ಡ್ರೈ ಆಗ್ಬಿಡುತ್ತೆ. ಇದ್ರಲ್ಲಿ ನಾವು 1 ಸೀಟರ್, 2 ಸೀಟರ್, 3 ಸೀಟರ್ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ ಸೀಟ್ ಎಷ್ಟು ಸೀಟರ್ ಬೇಕೋ ಅಷ್ಟು ಸೀಟರ್ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೂಪರ್. ಸರ್ ನೆಕ್ಸ್ಟ್ ನಾನು ನಿಮ್ಗೆ ಬಾರ್ ಹೈಟ್ ಚೇರ್ ನ ತೋರಿಸ್ತಾ ಇದೀನಿ. ಓಕೆ, ಸೊ ನೋಡ್ತಾ ಇರಬಹುದು ವೀಕ್ಷಕರೇ, ಹೈಟ್ ನೋಡ್ಬೋದು ಯಾವ ತರ ಇದೆ ಅಂತ. ಸೂಪರ್. ನೋಡಿ ಸರ್, ಇದು ಈ ಚೇರ್ ನಾರ್ಮಲ್ ಸ್ಟ್ಯಾಂಡಿಂಗ್ ಚೇರ್. ಅದು ಕುಶನ್ ಇದೆ ನಿಮ್ಗೆ, ತುಂಬಾ ದಪ್ಪ ಕುಶನ್ ಬಂದಿದೆ. ಮತ್ತೆ ಕುತ್ಕೊಳ್ಳೋ ಸೀಟು ಕೂಡ ನಿಮ್ಗೆ ದಪ್ಪ ಕುಶನ್ ಇದೆ. ಮತ್ತೆ ಮೆಟಲ್ ಲೆಗ್ಸ್ ಇದೆ. ಹೌದು, ನಿಮ್ ಮೆಟಲ್ ಲೆಗ್ಸ್ ಇದೆ. ಮತ್ತೆ ಇದು ತುಂಬಾ ಅಷ್ಟು ವೆಯ್ಟ್ ಇಲ್ಲ, ಬಟ್ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇದೆ. ವೇಟ್ ಇಲ್ಲ ಅಂದ ತಕ್ಷಣ ಹೇಗೆ ಹೇಳ್ತಾರಲ್ಲ, ವೇಟ್ ಇಲ್ಲ ಅಂತಂದ್ರೆ, ಬಟ್ ಮೆಟಲ್ ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ನಾನ್ ನಿಮ್ಗೆ ಇನ್ನೊಂದು ತೋರಿಸಿದ್ರೆ, ಇದು PVC. ನಿಮ್ಗೆ ಕುತ್ಕೊಳ್ಳೋ ಸೀಟ್ ಬಂದು PVC ಇದೆ. ಲೆಗ್ಸ್ ಬಂದು ಮೆಟಲ್ ಇದೆ. ಓಕೆ, ಇದು ಕೆಫೆಗೆ ಯೂಸ್ ಮಾಡಬಹುದು ನೀವು. ನೆಕ್ಸ್ಟ್ ಬಂದು ಇದು ಹುಡ್ ಸರ್. ಏನು ವುಡ್ ಇದು? ಎಸ್, ಹುಡ್ ಇದು. ಓಕೆ, ವಾವ್. ಹುಡ್ ಅಂಡ್ ಕುತ್ಕೊಳ್ಳೋ ಸೀಟ್ ಬಂದು ಗ್ರೀನ್ ಕುಶನ್ ಇದೆ. ಡಾರ್ಕ್ ಗ್ರೀನ್ ಇದೆ. ಓಕೆ, ನೋಡ್ತಾ ಇರಬಹುದು ಕುಶನ್. ಅಂಡ್ ಇದು ಕಸ್ಟಮೈಸ್ ನಾ ಮಾಡ್ಕೋಬಹುದಾ? ಯಾ ಸರ್, ಇದು ಕಸ್ಟಮೈಸ್ ಮಾಡ್ಕೊಡ್ಬೋದು ನಾವು. ಎಲ್ಲದಕ್ಕೂ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ನೋಡ್ತಾ ಇರಬಹುದು. ಹೇಳಿ. ಲೆಗ್ ಬಂದು ಮೆಟಲ್ ಇದೆ. ಲೆಗ್ ಬಂದ್ಬಿಟ್ಟು ಮೆಟಲ್ ಇದೆ. ಓಕೆ, ನೆಕ್ಸ್ಟ್ ಬಂದು ಬ್ಯಾಕ್ ನಿಮಗೆ ರೆಸ್ಟ್ ಗೆ PVC ಇದೆ. ಅಂಡ್ ಕುಶನ್ ಗೆ ಇದು ಕುಶನ್ ಇದೆ. ಕುತ್ಕೊಳ್ಳೋ ಸೀಟ್ ನಿಮ್ಗೆ ಕುಶನ್ ಇದೆ. ಲೆಗ್ಸ್ ಬಂದು ಮೆಟಲ್ ಇದೆ. ಈಗ ನಾವು ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದಾ? ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದಿದೆ ಸರ್. ಓಕೆ, ನಿಮ್ಗೆ ಇದು ನೋಡಿ, ಇದು ಸೇಮ್. ಇದು ಮಾಮೂಲಿ PVC. ಮತ್ತೆ ಇದು ನಾವು ಇದು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದನ್ನ ನಿಮ್ಗೆ ಹೇಳ್ತಾ ಇದೀನಿ, ಈ ಸೀಟ್ ನ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಬ್ಲಾಕ್, ರೆಡ್, ಯಾವ ಕಲರ್ ಆದ್ರೂ ಸರಿ ಸರ್, ನಿಮ್ಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ ತರ ನಿಮ್ಗೆ ಈ ಕುಶನ್ ಬೇಡ, ನನಗೆ ಬೇರೆ ತರ ಕುಶನ್ ಬೇಕು, ನನ್ಗೆ ಈ ಕುಶನ್ ಬೇಡ ಅಂದ್ರೆ ಆ ಕುಶನ್ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಅಂಡ್ ಇದು ರಾಯಲ್ ಗ್ರೀನ್. ನೋಡ್ತಾ ಇರಬಹುದು. ಓಕೆ, ಇದೇನಿದು ಮೂವ್ ಆಗುತ್ತಾ? ಎಸ್, 360 ಡಿಗ್ರಿ ಕೂಡ ರೌಂಡ್ ಆಗಿ ನೀವು ತಿರುಗಿಸಬಹುದು. ಮತ್ತೆ ಇದು ರಾಯಲ್ ಲುಕ್ ಕೊಡುತ್ತೆ. ನೀವು ರೆಸ್ಟೋರೆಂಟ್ ಹಾಕಿದ್ರೆ ತುಂಬಾ ರಾಯಲ್ ಲುಕ್ ಕೊಡುತ್ತೆ. ಮತ್ತೆ ಇದು ಲೆಗ್ಸ್ ನೋಡಬಹುದು, ಗೋಲ್ಡನ್ ವಿತ್ ಬ್ಲಾಕ್ ಕಾಂಬಿನೇಷನ್ ಇಲ್ಲಿ ಇದೆ. ಸೂಪರ್. ನೆಕ್ಸ್ಟ್ ಮ್ಯಾಮ್. ಅಂಡ್ ನೆಕ್ಸ್ಟ್ ಒಂದು ಇದು
ಅಪ್ ಅಂಡ್ ಡೌನ್ಸ್ ಮಾಡ್ಕೋಬಹುದು. ಓಕೆ, ಇದು ಕೂಡ ಅಪ್ ಅಂಡ್ ಡೌನ್ ಮಾಡಬಹುದು. ಅಪ್ ಅಂಡ್ ಡೌನ್ ಮಾಡ್ಕೊಬಹುದು. ಇದು PVC ಇದೆ ಹಿಂದೆಗಡೆ ನಿಮ್ಗೆ ಬ್ಯಾಕ್ ರೆಸ್ಟ್ ಗೆ, ಮತ್ತೆ ಕುಶನ್ ಇದೆ. ಇದು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓ ಸೂಪರ್ ಸೂಪರ್. ನೆಕ್ಸ್ಟ್ ಬಂದು ಇದು ನಮ್ಮ ಶೋರೂಮ್ ಅಲ್ಲೇ ಬೆಸ್ಟ್, ಎಲ್ಲಾರು ಕಸ್ಟಮರ್ಸ್ ಕೇಳೋವಂತ ಒಳ್ಳೆ ಚೆನ್ನಾಗಿರೋ ಡಿಸೈನ್ ಇರೋ ಬಾರ್ ಹೈಟ್ ಚೇಸ್ ಇದು. ಯಾಕಂತಂದ್ರೆ ನೀವು ಡಿಸೈನ್ ನೋಡ್ಬೋದು ಎಷ್ಟು ಯೂನಿಕ್ ಆಗಿದೆ ಅಂತ. ಮತ್ತೆ ಬ್ಯಾಕ್ ಡಿಸೈನ್ ಬೇಕಾದ್ರೆ ನೋಡ್ಬೋದು ನೀವು. ಬ್ಯಾಕ್ ಡಿಸೈನ್ ಅಲ್ಲಿ ನಿಮಗೆ ಈ ತರ ಗೋಲ್ಡನ್ ಬಟನ್ಸ್ ಇದೆ. ಇದರಿಂದ ನೀವು ರೆಸ್ಟೋರೆಂಟ್, ಬಾರ್ ಅಂಡ್ ಪಬ್ ಎಲ್ಲಿ ಬೇಕಾದ್ರೂ ನಿಮ್ಗೆ ರಾಯಲ್ ಲುಕ್ ಕೊಡುತ್ತೆ. ಮತ್ತೆ ಲೆಗ್ಸ್ ನೋಡ್ಬೋದು, ನಿಮಗೆ ಮೆಟಲ್ ಇದೆ ಮತ್ತೆ ಗೋಲ್ಡನ್ ವಿತ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಯಾವ್ದು ತೋರಿಸ್ತೀವಿ? ನೆಕ್ಸ್ಟ್ ಇದು ಔಟ್ಡೋರ್. ಇವಾಗ ಔಟ್ಡೋರ್ ಕೆಫೆ ಎಲ್ಲ ಬಾರ್ ಚೇಸ್ ನ ಹಾಕ್ತಿರ್ತಾರೆ, ಅವರಿಗೆ ಇದು ಅಲ್ಯೂಮಿನಿಯಂ ಚೇರ್. ಇದು ವೇಟ್ ಇಲ್ಲ, ಸೇಮ್ ಸ್ಟ್ರಾಂಗ್ ಇದೆ. ನಿಮ್ಗೆ ಅವಾಗ ನಾನು ಔಟ್ಡೋರ್ ಚೇಸ್ ತೋರಿಸ್ದೆ, ಸ್ಮಾಲ್ ಔಟ್ಡೋರ್ ಚೇರ್. ಇದು ಅದೇ ತರ ಬಾರ್ ಹೈಟ್ ಚೇರ್. ಇದು ತುಂಬಾ ಚೆನ್ನಾಗಿದೆ ಸರ್. ನೀವು ಬೇಕಾದ್ರೆ ಸ್ಟ್ರಾಂಗ್ ಇದೆ, ಬೇಕಾದ್ರೆ ನಾನು ಹತ್ತಿ ಕುತ್ಕೊಂಡು ತೋರಿಸ್ತೀನಿ. ನಿಮ್ಗೆ ಕಂಫರ್ಟಬಲ್ ಫೀಲ್ ಮಾಡುತ್ತೆ. ಕಸ್ಟಮರ್ ತುಂಬಾ ಹೊತ್ತು ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಬಹುದು. ಓಕೆ, ಸೊ ಬಾರ್ ಚೇರ್ಸ್ ಆಯ್ತು. ಮತ್ತೆ ಸ್ವಲ್ಪ ಮಿಡಲ್ ಚೇರ್ಸ್ ಲೈಕ್ ಕುತ್ಕೊಂಡು ನಾರ್ಮಲ್ ಆಗಿ ಕುತ್ಕೊಳ್ಳುವಂತದ್ದು ಕೆಫೆ ಚೇರ್ಸ್ ಇದೆ. ನಿಮ್ಗೆ ಕೆಫೆ ಚೇರ್ಸ್ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ, ಸಾಕಷ್ಟು ವೆರೈಟೀಸ್ ಇಲ್ಲಿ ಅವೈಲೇಬಲ್ ಇದೆ ಅಂಡ್ ತುಂಬಾ ಯೂನಿಕ್ ಚೇರ್ಸ್ ಇಲ್ಲಿ ನೋಡ್ತಾ ಇರಬಹುದು ನೀವು. ಓಕೆ, ಅಂಡ್ ಇದು ಹೇಳ್ಬಿಡಿ. ನೋಡಿ ಸರ್, ಇದು ಕೆಫೆ ಚೇಸ್. ಇಷ್ಟು ನಿಮ್ಗೆ ಕೆಫೆ ಚೇಸ್ ಬರುತ್ತೆ. ಇದು ನೋಡಿ ಸರ್, ಇದು ಆರ್ಮ್ಸ್ ಇಲ್ಲ. ಇವಾಗ ಕೆಫೆಗೆಲ್ಲ ಜಾಸ್ತಿ ಜಾಗ ಇರಲ್ಲ, ಸ್ವಲ್ಪ ಕೆಫೆಗೆ ಅಂದ್ರೆ ಚಿಕ್ಕ ಪಾಪ ಮಾಡ್ಕೊಂಡಿರ್ತಾರೆ ಅವರು. ಅದಕ್ಕೋಸ್ಕರ ಆರ್ಮ್ಸ್ ಇಲ್ಲ. ನೀವು ಕುತ್ಕೊಂಡ್ರು ಕಸ್ಟಮರ್ ಜಸ್ಟ್ ಆರಾಮಾಗಿ ಕುತ್ಕೊಂತಾರೆ. ಅವ್ರದ್ದೇನಿದು ಬಂತು ಆರ್ಡರ್ ತಿಂತಾರೆ, ಜಸ್ಟ್ ಟೈಮ್ ಜಾಸ್ತಿ ವೇಸ್ಟ್ ಮಾಡಲ್ಲ. ನೆಕ್ಸ್ಟ್ ಹೋಗ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಆಗ್ಬೇಕಲ್ಲ. ನೀವು ತುಂಬಾ ಕಸ್ಟಮರ್ಗೆ ಕಂಫರ್ಟ್ ಕೊಟ್ಬಿಟ್ರೆ, ಸಖತ್ ಕಂಫರ್ಟ್ ಕೊಟ್ರೆ ಅವ್ರು ಆರಾಮಾಗಿ ಕೂತೇ ಇರ್ತಾರೆ. ಜಸ್ಟ್ ನಿಮಗೆ ನೆಕ್ಸ್ಟ್ ಬಿಸ್ನೆಸ್ ಬೇಕಾಗತ್ತಲ್ಲ. ಅದೇ ತರ ನೆಕ್ಸ್ಟ್ ನಿಮ್ಗೆ ಕುಶನ್ ನೋಡಿ ಬೇಕಾದ್ರೆ ಇದು ಈ ತರ ಕರ್ವ್ ಇದೆ ಸ್ವಲ್ಪ. ಅಂಡ್ ಕುಶನ್ ಕೂಡ ನಿಮ್ಗೆ ತುಂಬಾ ದಪ್ಪ, ಇದಕ್ಕಿಂತ ಇದು ಸ್ವಲ್ಪ ದಪ್ಪ ಬರುತ್ತೆ. ಫ್ಯಾಬ್ರಿಕ್ ಒಂದು ಬರುತ್ತೆ. ಸೇಮ್ ಟು ಸೇಮ್ ಸರ್ ಇದನ್ನು ಕೂಡ. ಆದ್ರೆ ಇದು ಡಿಸೈನ್ ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ, ಇನ್ನು ಸ್ವಲ್ಪ ಕರ್ವ್ ಬಂದಿದೆ. ಮತ್ತೆ ಕುತ್ಕೊಂಡ್ರು ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ನಿಮ್ಗೆ. ಕಸ್ಟಮರ್ಗೆ ಅಷ್ಟೇ ಕಂಫರ್ಟಬಲ್ ಫೀಲ್ ಮಾಡ್ತೀರಾ. ನೆಕ್ಸ್ಟ್ ಆರ್ಮ್ಸ್ ಇರೋದ್ ಬೇಕು ನಮ್ಗೆ, ಲೈಟ್ ಆಗಿ ಆರ್ಮ್ಸ್ ಇರೋದ್ ಬೇಕು ಸರ್ ನಮ್ಗೆ. ವಿತೌಟ್ ಆರ್ಮ್ಸ್ ನಮಗ್ ಬೇಡ ಅನ್ನೋದಂತಂದ್ರೆ ಲೈಟ್ ಆಗಿ ಆರ್ಮ್ಸ್ ಇರೋದು, ಜಸ್ಟ್ ಈ ತರ ಲೈಟ್ ಆರ್ಮ್ಸ್ ಇದು ಜಸ್ಟ್ ಸ್ವಲ್ಪ ಆರ್ಮ್ಸ್ ಇರೋದೆ. ಇದು ಕೂಡ ತುಂಬಾ ಚೆನ್ನಾಗಿರೋ ಫ್ಯಾಬ್ರಿಕ್ ಇದೆ, ಮತ್ತೆ ಕಸ್ಟಮರ್ಗೆ ಒಳ್ಳೆ ಫೀಲ್ ಕೊಡುತ್ತೆ. ನೆಕ್ಸ್ಟ್ ಸ್ಮಾಲ್ ಚೇರ್. ಇದು ಕೂಡ PVC ಏನಿದೆ, ತುಂಬಾ ಕ್ಯೂಟ್ ಆಗಿದೆ. ಈ ಚೇರು. ಎಲ್ಲಾ ಕಸ್ಟಮರ್ಸ್ ಕೇಳೋದು ನಮ್ಗೆ ಈ ತರ ಪುಟ್ಟಾಣಿ ಇದು ಚೇರ್ ಸಾಕು ಕೆಫೆಗೆ. ಜಸ್ಟ್ ನಾವು ಕೆಫೆ ಮಾಡ್ತಾ ಇದೀವಿ, ಜಸ್ಟ್ ಕ್ಯೂಟ್ ಚೇರ್ಸ್ ನ ಈ ತರ ಚೇರ್ಸ್ ನ ಜಾಸ್ತಿ ಅವ್ರು ತಗೊಂಡ್ ಜಾಸ್ತಿ. ಅದು PVC ಇರೋದ್ರಿಂದ ನಿಮ್ಗೆ ಬ್ಯಾಕ್ ರೆಸ್ಟ್ ತುಂಬಾ ಹೈಟ್ ಇಂದ ಬರುತ್ತೆ ಇದು. ಓಕೆ, ಅಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದ್ ಸ್ವಲ್ಪ ನಮ್ಗೆ ಚೆನ್ನಾಗಿರೋದು, ನಮ್ಗೆ ಆಸ್ಥೆಟಿಕ್ ಬೇಕು ಅಂತಂದ್ರೆ ಈ 2 ಚೇರ್ಸ್ ಇದೆ ನೋಡಿ. ಈ 2 ಚೇರ್ಸ್ ಅಲ್ಲಿ ನಿಮ್ಗೆ ಸೇಮ್, ಬಟ್ ನಿಮ್ಗೆ ಕಂಫರ್ಟ್ ಫೀಲ್ ಕೊಡುತ್ತೆ ಜಾಸ್ತಿ. ನಿಮ್ಗೆ ಕಂಫರ್ಟ್ ಫೀಲ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸರ್. ಆಮೇಲೆ ಇದೊಂದು ಬಟರ್ಫ್ಲೈ ಚೇರ್. ಓಕೆ, ಇದು ಕೂಡ ಯಾಕಂದ್ರೆ ಬ್ಯಾಕ್ ಗೆ ತುಂಬಾ ಇದು ಹಗ್ಲ ಬಂದಿರೋದ್ರಿಂದ ನೀವು ಫುಲ್ ಬ್ಯಾಕ್ ಫುಲ್ ಸಪೋರ್ಟ್ ಕೊಡುತ್ತೆ ಸರ್. ಓಕೆ, ಸೊ ನೋಡ್ತಾ ಇರಬಹುದು, ಈಗ ನಾವು ನೋಡಿದ್ವಿ ಕೆಫೆ ಚೇರ್ಸ್. ನೆಕ್ಸ್ಟ್ ಯಾವ ಚೇರ್ಸ್ ತೋರಿಸ್ತಿದ್ದೀರಾ? ನೆಕ್ಸ್ಟ್ ಕೆಫೆ ಚೇರ್ಸ್ ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿರೋ ಚೇರ್ಸ್ ನಿಮ್ಗೆ ತೋರಿಸ್ತಾ ಇದೀನಿ, ಬನ್ನಿ. ಓಕೆ, ಡನ್. ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು. ಸೊ ಇದು ನೋಡ್ತಾ ಇರಬಹುದು, ಒಂದ್ಕಿಂತ ಒಂದು ಯೂನಿಕ್ ಚೇರ್ಸ್ ನೋಡ್ತಾ ಇರಬಹುದು ನೀವು. ಎಸ್ ಮ್ಯಾಮ್, ಹೇಳಿ. ಓಕೆ ಸರ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಗ್ರೀನ್ ಕಲರ್ ಇದೆ. ಸೂಪರ್, ಫುಲ್ ಗ್ರೀನ್ ಕಲರ್ ಇದೆ. ಅಂಡ್ ಇದನ್ನ ನೀವು ರೆಸ್ಟೋರೆಂಟ್ ಗೆ ಯೂಸ್ ಮಾಡಬಹುದು. ಇದನ್ನ ತೋರಿಸಿದ್ರೆ ರೆಸ್ಟೋರೆಂಟ್ ಚೇಸ್. ಓಕೆ, ಇದು ನೀವು ರೆಸ್ಟೋರೆಂಟ್ ಯೂಸ್ ಮಾಡಬಹುದು. ಮತ್ತೆ ಇದು ಲೆಗ್ಸ್ ಮೆಟಲ್ ಇರೋದ್ರಿಂದ ಗೋಲ್ಡನ್ ಕೋಟ್ ಕೊಡ್ತೀವಿ ನಾವು. ಲೆಗ್ಸ್ ಗೆ ಗೋಲ್ಡನ್ ಕೋಟ್ ಕೊಡ್ತೀವಿ. ಇದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇ ತರ ಬಂದ್ರೆ ಗ್ರೀನ್ ಕಲರ್, ತುಂಬಾ ಚೆನ್ನಾಗಿರೋ ಅಂತಹ ಒಳ್ಳೆ ಡಿಸೈನ್, ಒಳ್ಳೆ ಕಟ್ಸಿರುವಂತಹ ಚೇರ್ಸ್ ಇದು. ನೀವು ನೋಡ್ಬೋದು ಇಲ್ಲಿ ಸೈಡ್ ಅಲ್ಲಿ ಈ ಬಟನ್ಸ್ ಇರೋದ್ರಿಂದ ತುಂಬಾ ಯೂನಿಕ್ ಡಿಸೈನ್ ಆಗಿರೋದ್ರಿಂದ ಇದು ತುಂಬಾ ಯೂನಿಕ್ ಆಗಿ ಕಾಣುತ್ತೆ ನೀವು ರೆಸ್ಟೋರೆಂಟ್ ಗೆ ಹಾಕಿದ್ರೆ. ನೆಕ್ಸ್ಟ್ ಇದು ನೋಡಿದ್ರೆ ಬೇಕಾದ್ರೆ ನಿಮ್ಗೆ ಚೇರ್ಸ್ ನೋಡ್ತಾ ಇರಬಹುದು ಯಾವ ತರ ಯೂನಿಕ್ ಚೇರ್ಸ್ ಇದೆ ಅಂತ. ಇದು ಈ ಡಿಸೈನ್ ಇರೋದ್ರಿಂದ ನಿಮಗೆ ತುಂಬಾ ಯೂನಿಕ್ ಆಗಿ ಕಾಣುತ್ತೆ. ಮತ್ತೆ ಬ್ಯಾಕ್ ಡಿಸೈನ್ ಕೂಡ ಇದೆ ಸರ್, ನೀವು ನೋಡ್ಬೋದು. ಇಲ್ಲಿ ಬ್ಯಾಕ್ ಡಿಸೈನ್ ಕೂಡ ಇದೆ. ಮೆಟಲ್ ಇರೋದ್ರಿಂದ
ತುಂಬಾ ಸ್ಟ್ರಾಂಗ್ ಇರುತ್ತೆ ನಿಮ್ಗೆ ಲೆಗ್ಸ್. ಬ್ಯಾಕ್ ಡಿಸೈನ್ ಕೂಡ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ ಮೆಟಲ್ 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 ಅಂತ. ಮೆಟಲ್ ತುಂಬಾ ಸ್ಟ್ರಾಂಗ್ ಇರುತ್ತೆ, ಬ್ರೇಕೇಜ್ ಆಗಲ್ಲ. ಅದಕ್ಕೋಸ್ಕರ ಮೆಟಲ್ ನ ಜಾಸ್ತಿ ನಾನು ಹೇಳ್ತಾ ಇದ್ದೀನಿ. ಮೆಟಲ್ ಯೂಸ್ ಮಾಡಿದ್ರೆ ಬ್ರೇಕೇಜ್ ಇರೋ ತುಂಬಾ ವರ್ಷ ನಿಮ್ಗೆ ಬಾಳ್ಕೆ ಬರುತ್ತೆ. ಇವಾಗ ತಗೊಂಡು ಸುಮ್ನೆ ಸ್ವಲ್ಪ ವರ್ಷಕ್ಕೆಲ್ಲ ಮುರಿದೋಗೋದು, ಡ್ಯಾಮೇಜ್ ಆಗೋದು ಅದಿಲ್ಲ. ಮೆಟಲ್ ತಗೊಂಡ್ರೆ ತುಂಬಾ ಬಾಳ್ಕೆ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಸೇಮ್ ಡಿಸೈನ್, ಫ್ಯಾಬ್ರಿಕ್ ಚೇಂಜ್ ಅಷ್ಟೇ. ಇದೊಂದ್ ಸ್ವಲ್ಪ ಸ್ಮೂತ್ ಬರುತ್ತೆ, ಇದೊಂದ್ ಸ್ವಲ್ಪ ನಿಮ್ಗೆ ಫ್ಯಾಬ್ರಿಕ್ ಚೇಂಜ್ ಆಗಿ ಬರುತ್ತೆ. ಕುತ್ಕೊಂಡು ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ನೆಕ್ಸ್ಟ್ ಚೇರ್ ನೋಡ್ಬೋದು ನೀವು. ಈ ಚೇರು ಯಾವ ತರ ಫ್ಯಾಬ್ರಿಕ್ ಇದೆ ಅಂತ. ಈ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಜನ ಕೇಳ್ತಾರೆ ಸರ್. ಮತ್ತೆ ಗೋಲ್ಡನ್ ಲೆಗ್ಸ್ ಇದೆ ಇದಕ್ಕೆ ಕೂಡ. ಮತ್ತೆ ಇದು ಕುತ್ಕೊಂಡ್ರೆ ಅಷ್ಟೇ ಕಂಫರ್ಟ್ ಫೀಲ್ ಆಗುತ್ತೆ, ರಾಯಲ್ ಫೀಲ್ ಕೊಡುತ್ತೆ. ನಿಮ್ಗೆ ಯಾವ್ದೇ ಹೋಟೆಲ್ಗೆ ಹಾಕೋರು ಸರಿ ಒಳ್ಳೆ ರಾಯಲ್ ಫೀಲ್ ಹೋದಂಗಿರುತ್ತೆ. ನೆಕ್ಸ್ಟ್ ಅದೇ ತರ ಬಂದ್ರೆ ಇದು ಕೂಡ ಸೇಮ್ ಕರ್ವ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇವೆರಡು ಒಂದೇ ಸೇಮ್ ಇದೆ, ಅದೇ ಫ್ಯಾಬ್ರಿಕ್. ಇದು PU ಫ್ಯಾಬ್ರಿಕ್ ಅಂತ, ಅಂದ್ರೆ ಇದು ಸ್ಮೂತ್ ಇದೆ. ಈ ಫ್ಯಾಬ್ರಿಕ್ಗೂನು ನೀವು ನೋಡ್ಬೋದು ವ್ಯತ್ಯಾಸ ಇದೆ. ಇದು PU, ಇದು ಸ್ಮೂತ್. ನೀವೇನೋ ಸ್ಕ್ರಾಚ್ ಮಾಡಿ, ನೀವು ಪೆನ್ನಲ್ಲಿ ಗೀಜಿ ರಬ್ ಮಾಡಿ ಹೋಗ್ಬಿಡುತ್ತೆ. ಇದು ಕುಶನ್ ತುಂಬಾ ಮೆತ್ತಗಿದೆ. ಮತ್ತೆ ಬ್ಯಾಕ್ ರೆಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ಹಿಂದೆಗಡೆ ಡಿಸೈನ್ ನೋಡಿ ಸರ್, ಯೂನಿಕ್ ಡಿಸೈನ್ಸ್ ಇದೆ. ತುಂಬಾ ಯೂನಿಕ್ ಆಗಿದೆ ಡಿಸೈನ್. ಯೂನಿಕ್ ಡಿಸೈನ್ಸ್ ಇದೆ. ಮತ್ತೆ ಇದ್ರಲ್ಲಿ ಇದೇ ತರ ಸೇಮ್ ಇದೆ, ಆದ್ರೆ ಡಿಸೈನ್ ಬ್ಯಾಕ್ ಡಿಸೈನ್ ಬೇರೆ, ಮತ್ತೆ ಫ್ರಂಟ್ ನಿಮಗೆ ಕುಶನ್ ಇರೋ ಡಿಸೈನ್ ಬೇರೆ. ಓಕೆ, ಸ್ವಲ್ಪ ಬ್ಯಾಕ್ ತೋರಿಸಿ ಯಾವ ತರ ಇದೆ ನೋಡಿ ಸರ್. ಓಕೆ, ವಾವ್, ಸೂಪರ್ ಆಗಿದೆ. ಓಕೆ, ನೆಕ್ಸ್ಟ್ ಯಾವ ತೋರಿಸ್ತಿದ್ದೀರಾ? ನೆಕ್ಸ್ಟ್ ನಾನು ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಚೇಸ್ ನ ತೋರಿಸ್ತಾ ಇದ್ದೀನಿ. ಅಂತಂದ್ರೆ ಇವಾಗ AC ರೂಮ್ಸ್ ಗಳಿಗೆ, ದೊಡ್ಡ ದೊಡ್ಡ ಹೋಟೆಲ್ಸ್ಗೆ, ರೆಸ್ಟೋರೆಂಟ್ಗೆ ಹಾಕುವಂತಹ ಚೇಸ್ ನ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು PU ಫ್ಯಾಬ್ರಿಕ್ ಅಂತ. ಓಕೆನಾ? ಇದು PU ಫ್ಯಾಬ್ರಿಕ್ ಎಷ್ಟು ಸ್ಮೂತ್ ಇದೆ ಅಂತಂದ್ರೆ ನಿಮ್ಗೆ ಅಷ್ಟು ಸ್ಮೂತ್ ಇದೆ. ಬೇಕಾದ್ರೆ ನೀವು ಬ್ಯಾಕ್ ಅಲ್ಲಿ ನಿಮ್ಗೆ ಬೆಲ್ಟ್ ಬರುತ್ತೆ. ಯೂನಿಕ್ ಡಿಸೈನ್, ತುಂಬಾ ಯೂನಿಕ್ ಆಗಿದೆ, ನೋಡ್ತಾ ಇರಬಹುದು. ತುಂಬಾ ಯೂನಿಕ್ ಡಿಸೈನ್ ಇದೆ ನಿಮಗೆ ಬೇಕಾದ್ರೆ. ಆಮೇಲೆ ನೀವು ನೋಡ್ಬೋದು ಅದು ಸ್ವಲ್ಪ ಹೆವಿ ಇದೆ, ಯಾಕೆಂದ್ರೆ ತುಂಬಾ ಸ್ಟ್ರಾಂಗ್ ಇದೆ. ಸ್ವಲ್ಪ ಹೆವಿ ಇದೆ ಅಂದ್ರೆ ನೀವು ಕುತ್ಕೊಂಡ ತಕ್ಷಣ ಲಡ್ಕ ಬಡ್ಕ ಆತರ ಆಡಲ್ಲ. ತುಂಬಾ ಚೆನ್ನಾಗಿ ನಿಮಗೆ ಬ್ಯಾಕ್ ರೆಸ್ಟ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿ ಕೊಡುತ್ತೆ. ನೆಕ್ಸ್ಟ್ ಚೇರ್ ಇದೆ ಬಂದು ಸರ್, ಗ್ರೀನ್ ಚೇರ್. ಗ್ರೀನ್ ಚೇರ್ ಇದು ಕುಶನ್ ಇರೋದ್ರಿಂದ ಇದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಬೇಕಾದ್ರೆ ಕಂಫರ್ಟ್ ಫೀಲ್ ಮಾಡ್ಬೋದು, ಎಲ್ಲ ಚೆನ್ನಾಗಿದೆ. ಮತ್ತೆ ಇನ್ನೊಂದು ನಿಮ್ ಚೇರ್ ಹೇಳ್ಬೇಕು, ಈ ಚೇರ್ ಇದು ಆಕ್ಚುಲಿ ನಮ್ ಸರ್ ಚೀನಾಗ್ ಹೋದಾಗ ನೋಡಿ ತಗೊಂಡ್ಬಂದಿರೋಂತ ಚೇರ್. ಯಾಕಂದ್ರೆ ಅಲ್ಲಿ ತುಂಬಾ ಕಂಫರ್ಟ್ ಆಗಿರೋಂತ ಎಲ್ಲಾ ಕಡೆನೂ ಜಾಸ್ತಿ ಓಡ್ತಿದ್ದೋ ಅಂತ ಚೇರ್ಸ್ ಇದು. ಇವ್ರು ನೋಡಿ ಇವಾಗ ತರಿಸಿರೋಂತ ಚೇರ್ ಇದು. ನಿಮ್ಗೆ ಬ್ಯಾಕ್ ರೆಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಬರ್ಬೋದು, ಇದು ತುಂಬಾ ನಿಮ್ಗೆ ಬಾಸ್ ಚೇರ್ಸ್ ತರ ಕಾಣಿಸ್ಬೋದು. ಬಾಸ್ ಚೇರ್ ತರ ಕಾಣಿಸ್ಬೋದು. ಇದು ಒಳ್ಳೆ ಚೆನ್ನಾಗಿದೆ. ಮತ್ತೆ ಹೋಟೆಲ್ಸ್ ಗಳಿಗೆಲ್ಲ, ದೊಡ್ಡ ದೊಡ್ಡ ಹೋಟೆಲ್ಸ್ ಗಳು, ರೆಸ್ಟೋರೆಂಟ್ಸ್ ಗಳಿಗೆಲ್ಲ ಲಾಂಜಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಅಲ್ಲಿ ನಿಮ್ಗೆ ಒಂದ್ ಕಲರ್ ಬರುತ್ತೆ, ನೋಡ್ತಾ ಇರ್ಬೋದು. ಮತ್ತೆ ಲೋಗೋ ಕೂಡ ಇದೆ, ನೋಡ್ದೆ. ಸೂಪರ್ ನೈಸ್. ನೋಡ್ತಾ ಇರಬಹುದು ವೀಕ್ಷಕರೇ ಯಾವ ತರ ಇದೆ ಅಂತ. ಅಂಡ್ ತುಂಬಾನೇ ಫೆಮಿಲಿಯರ್ ಲೋಗೋ. ಅಂಡ್ ನಿಮಗೆ ಗೋಲ್ಡನ್ ಕೂಡ, ಗೋಲ್ಡನ್ ಮತ್ತೆ ಬ್ಲಾಕ್ ಕೂಡ ಕಾಂಬಿನೇಷನ್ ಬರುತ್ತೆ ಲೆಗ್ಸ್ ಗೆ. ಸೂಪರ್ ಚೇರ್ ನೋಡಬಹುದು ನೀವು. ಮುಂದೆ ಹಿಂಗೆ, ಹಿಂದೆ ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ಸೂಪರ್. ನೆಕ್ಸ್ಟ್ ಅಂಡ್ ನಾನು ನೆಕ್ಸ್ಟ್ ನಿಮ್ಗೆ ಡೈಮಂಡ್ ಚೇಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಡೈಮಂಡ್ ಡಿಸೈನ್ ಇದೆ. ಓಕೆ, ಈ ಫ್ಯಾಬ್ರಿಕ್ ಡೈಮಂಡ್ ಡಿಸೈನ್ ಇದೆ. ಅಂಡ್ ಇದು ಆರ್ಮ್ಸ್ ಇಟ್ಕೊಳ್ಳೋಕೆ ತುಂಬಾ ಇಲ್ಲ, ನಾರ್ಮಲ್ ಆಗಿದೆ. ಮತ್ತೆ ಬ್ಯಾಕ್ ರೆಸ್ಟ್ ನಿಮ್ಗೆ ತುಂಬಾ ಚೆನ್ನಾಗಿ ಕೊಡುತ್ತೆ. ಬ್ಯಾಕ್ ಅಲ್ಲಿ ನಿಮ್ಗೆ ಒಂದು ಡಿಸೈನ್ ಬಂದಿದೆ ಈ ತರ. ಅಂದ್ರೆ ಬ್ಯಾಕ್ ಅಲ್ಲಿ ಪ್ಲೈನ್ ಇಲ್ಲ, ನಿಮ್ಗೆ ಡಿಸೈನ್ ಇದೆ. ಓಕೆ, ನೀವು ತುಂಬಾ ಚೆನ್ನಾಗಿ ಯೂನಿಕ್ ಆಗಿ ಕಾಣಿಸುತ್ತೆ. ನೀವು ಎಲ್ಲೇ ಅದನ್ನ ಇಕ್ಕಿದ್ರು ತುಂಬಾ ಯೂನಿಕ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ಈ ಟೂ ಚೇಸ್ ನ ತೋರಿಸ್ತಾ ಇದ್ದೀನಿ. ಈ ಟೂ ಚೇಸ್ ಹೇಗೆ ಇದೆ ಅಂತಂದ್ರೆ ತುಂಬಾ PU ಲೆದರ್. ನಾನು ಆಗ ಹೇಳ್ತೀನಿ PU ನಾನು ತುಂಬಾ ಹೇಳ್ತಾ ಇದ್ದೀನಿ. PU ಲೆದರ್ ತುಂಬಾ ಸ್ಮೂತ್ ಇರುತ್ತೆ. ಜಸ್ಟ್ ನೀವೇನೇ ಒಂದು ಪೆನ್ ಅಲ್ಲಿ ಗೀಚಿದ್ರು ಜಸ್ಟ್ ರಬ್ ಮಾಡಿದ್ರೆ ಸಾಕು, ಈ ತರ ಹೋಗುತ್ತೆ. ಯಾವ್ದಾರ ಸ್ವೈಪ್ ಮಾಡಿದ್ರೆ ಸಾಕು, ಹೋಗುತ್ತೆ. ಸೊ ಹೋಗ್ಬಿಡ್ತು. ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ? ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಇದು AC ರೂಮ್ಸ್ ಗಳಿಗೆ. ಇವಾಗ ಹೋಟೆಲ್ ಎಲ್ಲ AC ರೂಮ್ಸ್ ಗಳಿರುತ್ತೆ, ಒಂಥರ ರಾಯಲ್ ಲುಕ್ ಕೊಡೋ ಅಂತ AC ರೂಮ್ಸ್ ಗಳು ಇರುತ್ತಲ್ಲ ಸರ್, ಅದಕ್ಕೆ ಇವೆರಡು ಕೂಡ ಚೇಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಕ್ರೀಮ್ ಕಲರ್. ಹಿಂದೆ ನೋಡಿ ಸರ್, ನೀವು ಹಿಂದೆ ನೋಡಿ ಡಿಸೈನ್ಸ್. ಸೊ ಹಿಂದೆ ನೋಡ್ತಾ ಇರಬಹುದು ನೀವು ಯಾವ ತರ ಇದೆ ಅಂತ. ತುಂಬಾ ಯೂನಿಕ್ ಡಿಸೈನ್ಸ್.
ಓಕೆ. ಅಂಡ್ ಇದು ಅಷ್ಟೇ, ಆ ಚೇರು ಅಷ್ಟೇ ನಿಮ್ ನೋಡ್ಬೋದು, ತುಂಬಾ ಯೂನಿಕ್ ಡಿಸೈನ್ ಡಿಸೈನ್ಸ್ ಇದೆ. ಸೂಪರ್ 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 ಆಗಿದೆ. ಅಂಡ್ ಅದೇ ಮ್ಯಾಮ್ ತುಂಬಾ ಯುನೀಕ್ ಅಂಡ್ ಲಕ್ಸುರಿ ಇದೆ ಇದು. ಫಸ್ಟ್ ಆಫ್ ಆಲ್ ಕೆಲವು ಜನ ಬರ್ತಾರೆ ಲೈಕ್ 1 ಪೀಸ್ ಕೊಡಿ 2 ಪೀಸ್ ಕೊಡಿ ಅಂತ ಹೇಳ್ತಾರೆ, ಅಂತವ್ರಿಗೆ ನೀವೇನ್ ಹೇಳ್ತೀರಾ? ನಾವ್ ಇದು ಬಲ್ಕ್ ಅಲ್ಲಿ ನಾವು ಸೇಲ್ ಮಾಡ್ತಾ ಇರೋದು. ನಾವೇನು ಅಂದ್ರೆ ಕೆಫೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ಲ, ಕೆಫೆ ಹೋಟೆಲ್ ಎಲ್ಲದನ್ನು ಅವ್ರಿಗೆ ನಾವು ಬಲ್ಕ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಹೌದಾ? ಹೌದು. ಸೊ ಬಲ್ಕ್ ಅಲ್ಲಿ ಕೊಡ್ತಾ ಇರೋದು ಕೆಫೆ ರೆಸ್ಟೋರೆಂಟ್ಸ್ ಇರ್ಬೋದು, ಹೋಟೆಲ್ಸ್ ಗಳು ಇರ್ಬೋದು, ಅಲ್ಲೆಲ್ಲ ನೀವು ಎಲ್ಲ ಲೈಕ್ ಬಲ್ಕ್ ಅಲ್ಲಿ ಕೊಡ್ತಾ ಇರೋದು. ಕಮರ್ಷಿಯಲ್ ಏನೇ ಪ್ರಾಜೆಕ್ಟ್ ಇದ್ರೂನು ನೀವು ತಗೊಂಡು ಹೋಗ್ಬೋದು ಸರ್ ಇಲ್ಲಿಂದ ಬಲ್ಕ್ ಅಲ್ಲಿ. ಓಕೆ. ಇನ್ನೊಂದ್ಸತಿ ಅಡ್ರೆಸ್ ಅಂತ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಅಂತ. ಅಡ್ರೆಸ್ ಬಂದಿದ್ದು ತಿಗುಡ್ರಪಾಳ್ಯ ಕರಿಹೋಬ್ನಹಳ್ಳಿ ಅಲ್ಲಿ ಬರುತ್ತೆ. ಮತ್ತೆ ಇದು ಬ್ಯಾಂಗ್ಳೂರಲ್ಲಿ ಸಿಟಿಲಿ ಇರೋದ್ರಿಂದ ಪಿನ್ನೆ ಸೆಕೆಂಡ್ ಸ್ಟೇಜ್ ಗೆ ನಿಯರ್ ಇದೆ. ಸೊ ಅಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಯಾವ ಚೇರ್ಸ್ ತೋರಿಸ್ತಿದೆ ಮತ್ತೆ? ನಾನ್ ನೆಕ್ಸ್ಟ್ ನಿಮಗೆ ವುಡನ್ ಚೇರ್ಸ್ ನ ತೋರಿಸ್ತೀನಿ, ಬೇಕಾದ್ರೆ ಬನ್ನಿ. ವುಡನ್ ಚೇರ್ಸ್? ಯಾ, ವುಡನ್ ಚೇರ್ಸ್. ಸೂಪರ್, ಬನ್ನಿ. ಸರ್ ಇದು ಆಶ್ ವುಡ್ ಅಂತ ನೀವು ನೋಡ್ತಾ ಇರ್ಬೋದು, ಆಶ್ ವುಡ್. ಮತ್ತೆ ಇದು ರಿಯಲ್ ಕೇನ್. ಓಕೆ, ಇದು ಪ್ಲಾಸ್ಟಿಕ್ ಅಲ್ಲ, ಬೇರೆ ಯಾವ್ದೋ ಅಲ್ಲ, ಇದು ರಿಯಲ್ ಕೇನ್. ರಿಯಲ್ ಕೇನ್. ಓಕೆ. ಮತ್ತೆ ಈ ಕುಶನ್ ನೋಡ್ಬೋದು ನಿಮ್ಗೆ ಎಷ್ಟು ಸಾಫ್ಟ್ ಇದೆ ಅಂತ. ಮತ್ತೆ ಇದು ತುಂಬಾ ಹೆವಿ ಇದೆ. ತುಂಬಾ ಹೆವಿ ಇದೆ. ಓಕೆ. ಸೊ ನೋಡ್ತಾ ಇರ್ಬೋದು ಸಾಕಷ್ಟು ಹೆವಿ ಇರುವಂತದ್ದು. ಅಂಡ್ ಐ ಥಿಂಕ್ ಈ ತರ ಒಂದು ಚೇರ್ಸ್ ಲೈಕ್ Airbnb ಈ ಕೂರ್ಗ್ ಸೈಡ್ ಅಲ್ಲಿ ತುಂಬಾ ಜನ ಇದು ಹಾಕೊಂಡಿರ್ತಾರೆ ಗೆಸ್ಟ್ ಹೌಸ್ ಗೆ ಅಂತಾನೆ, ಅಂತವ್ರಿಗೆ ಈ ಚೇರ್ಸ್ ತುಂಬಾನೇ ಸೂಟೇಬಲ್ ಆಗತ್ತೆ. ನೋಡ್ತಾ ಇರ್ಬೋದು ನಾವ್ ಇದ್ರಲ್ಲಿ ನೀವು ಯಾವ್ದೇ ವುಡ್ ಹೇಳು ನಾವು ಮೇಕಿಂಗ್ ಮಾಡ್ಕೊಡ್ತೀವಿ. ಈಗ ಇದು ಯಾವ್ದು? ಇದು ಆಶ್ ವುಡ್. ಆಶ್ ವುಡ್. ಓಕೆ. ಆಶ್ ವುಡ್. ಟೀಕ್ ವುಡ್ ಅಲ್ಲೂ ಇದೆ ಸರ್, ನೀವು ನೋಡ್ಬೋದು. ಇದು ಕೂಡ ಟೀಕ್ ವುಡ್ ಚೇರ್. ಸೊ ಟೀಕ್ ವುಡ್ ಚೇರ್ ಅಲ್ಲಿ ನೋಡ್ತಾ ಇರಬಹುದು. ಇದೇ ರೀತಿ ಸಾಕಷ್ಟು ವೆರೈಟೀಸ್ ಇಲ್ಲಿ ನೋಡ್ತಾ ಇರಬಹುದು. ಹಾಗೆ ಚೇರ್ಸ್ ಅಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. ಅಂಡ್ ಅಲ್ಲಿ ಕೂಡ ಇದೆ, ನೋಡ್ತಾ ಇರಬಹುದು. ಒಂದೆರಡು ತೋರಿಸಿ ಹಾಗೆ. ಓಕೆ, ವಾವ್, ಸೂಪರ್. ಸೊ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ಚೇರ್ಸ್. ಅಂಡ್ ಸಾಕಷ್ಟು ಅಲ್ಲಿ ಮುಂದೆ ಕೂಡ ನೋಡ್ಕೊಂತ ಹೋಗೋಣಂತೆ ಯಾವ ತರ ಬರುತ್ತೆ ಅಂತ. ಅಂಡ್ ಇಲ್ಲಿ ಮೇಲ್ ಕೂಡ ಇದೆ, ತೆಳಗು ಕೂಡ ಇದೆ. ಸೊ ಹಾಗೆ ನೋಡ್ಕೊಂತ ಹೋಗೋಣಂತೆ. ಆಮೇಲೆ ನಿಮ್ಮ ಬಾಸ್ ಇದಾರೆ, ಅವ್ರಿಗೂ ಕೂಡ ಮಾತಾಡೋಣಂತೆ. ಸರ್ ಇದು ಇವಾಗ ಜ್ಯುವೆಲ್ಲರಿಗೆಲ್ಲ ಇರ್ತಾರಲ್ಲ, ಜ್ಯುವೆಲ್ಲರಿ ಶಾಪ್ಸ್ ಎಲ್ಲ ಇರುತ್ತಲ್ಲ, ಅಂತ ಅಂಗಡಿಗಳಿಗೆ ಇದು ಯೂನಿಕ್ ಡಿಸೈನ್ ಸರ್. ಇದು ಜ್ಯುವೆಲ್ಲರೀಸ್ ಆತರ. ಇದು ಆ ಚೇರ್ ಇದೆಲ್ಲ ಜ್ಯುವೆಲ್ಲರಿ ಶಾಪ್ ಗಳಿಗೆ, ಬೇರೆ ಬೇರೆ ಶಾಪ್ ಗಳಿಗೆ, ಆಮೇಲೆ ದೊಡ್ಡ ದೊಡ್ಡ ಬಟ್ಟೆ ಶಾಪ್ ಗಳಿಗೆ ಆ ತರದೆಲ್ಲ ಯೂನಿಕ್ ಆಗಿ ಕಾಣಿಸ್ಬೇಕಂತ ಅಂತಿದ್ರೆ ಈ ಯೂನಿಕ್ ಡಿಸೈನ್ಸ್ ಗಳು ನಮ್ಮ ಹತ್ರ ಇದೆ. ಶಾಪ್ ಗಳಿಗೂ ಅವೈಲೇಬಲ್ ಇದೆ ಸರ್. ಸೂಪರ್ ಸೂಪರ್. ಸೊ ನೋಡ್ತಾ ಇರಬಹುದು ಸಾಕಷ್ಟು ವೆರೈಟೀಸ್ ಇಲ್ಲಿ. ಇದು ವುಡ್ ಅಲ್ಲ ಸರ್, ಇದು ಮೆಟಲ್. ಮೆಟಲ್ ಮತ್ತೆ ತೋರಿಸಿ, ಹೊರಗೆ ತೋರಿಸಿ. ಇದು ಕೂಡ ಮೆಟಲ್. ಮೆಟಲ್, ಅದೇ ಸೂಪರ್. ಇದೆಲ್ಲ ಪ್ರೂವ್ ಮಾಡಿ ತೋರಿಸಬೇಕಾಗತ್ತೆ, ಆ ತರ ಇದೆ ನಿಮ್ಮ ಹತ್ರ. ಅಂಡ್ ಕಲೆಕ್ಷನ್ಸ್ ಅಂದಾಗ ಸಾಕಷ್ಟು ಕಲೆಕ್ಷನ್ಸ್ ನಿಮ್ಮ ಹತ್ರ ಇದೆ, ತುಂಬಾ ಇದೆ ಸರ್. ಇದರ ಚೇರ್ಸ್ ಎಲ್ಲ ನೋಡಿದ್ವಿ ನಾವು, ತುಂಬಾ ಯೂನಿಕ್ ಚೇರ್ಸ್. ಅದರಲ್ಲಿ ವುಡನ್ ಚೇರ್ಸ್ ಕೂಡ ನೋಡಿದ್ವಿ ನಾವು, ತುಂಬಾನೇ ಸಖತ್ತಾಗಿದೆ. ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ರಾ ಸರ್? ನಾನು ನಿಮ್ಗೆ ತೋರಿಸ್ತಿದ್ ನೆಕ್ಸ್ಟ್ ಟಾಪ್, ಟೇಬಲ್ ಟಾಪ್ ಮತ್ತೆ ಟೇಬಲ್ ಬೇಸಸ್ ನ ತೋರಿಸ್ತಾ ಇದ್ದೀನಿ. ನೀವ್ ಇದನ್ನ ನೋಡ್ತಾ ಇರ್ಬೋದು, ಇದು ಕ್ಯಾಸ್ಟ್ ಐರನ್ ಟೇಬಲ್. ಫುಲ್ ವೇಟ್ ಇದೆ, ವೇಟ್ ಇದೆ, ನೀವು ಬೇಕಾದ್ರೆ ನೋಡ್ಬೋದು, ಚೆಕ್ ಮಾಡ್ಬೋದು, ತುಂಬಾ ವೇಟ್ ಇದೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ರಾ? ಇದ್ರ ಮೇಲೆ ಹೇಗೆ ಅಂತ? ಇದ್ರ ಮೇಲೆ ನೀವೀಗ ಹೋಟೆಲ್ಸ್ ಗೆಲ್ಲ ಹೋದ್ರೆ ಹೆವಿ ಇದನ್ನ ಇಕ್ತಾ ಇರ್ತಾರೆ, ಅಂದ್ರೆ ಐಟಮ್ಸ್ ನ ಇಕ್ತಾ ಇರ್ತಾರೆ. ಜಸ್ಟ್ ಹಳ್ಳಾಡಿ ಬಿದ್ದೋಗ್ಬಾರ್ದು ಅಂತ ಇದು ಹೆವಿ ಇರೋದ್ರಿಂದ ಇದು ಉಲ್ಟಾಡಲ್ಲ. ನೀವ್ ಇದ್ರ ಮೇಲೆ ಸ್ಟೋನ್ ಟೇಬಲ್ ಆಗ್ಲಿ, ಹೆವಿ ಸ್ಟೋನ್ ಆಗ್ಲಿ, ಹುಡ್ ಆಗ್ಲಿ, ಥಿಕ್ ಹುಡ್ ಆಗ್ಲಿ, ಏನೇ ಇಕ್ಕಿದ್ರು ಇದು ಅಡ್ಜಸ್ಟಬಲ್ ಆಗುತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಿರೋದು 2 ಸೀಟರ್ದು. ಇದು ಕೆಫೆಗೆ ಸರ್. ಓಕೆ. ಇದು ಸ್ವಲ್ಪ ಹೆವಿನೇ ಇದೆ. ಓಕೆ, ಇದು ಕೆಫೆಗೆ 2 ಸೀಟರ್. ಇದು ಮೆಟಲ್. ಓಕೆ, ಮೆಟಲ್ ಇದು. ಅಂಡ್ ನಿಮ್ಗೆ ಮೆಟಲ್ ಅಲ್ಲೇ ನಿಮ್ಗೆ ಬೇರೆ ತರ ಬೇಕು ಅಂದ್ರೆ ನಿಮ್ಗೆ ಗೋಲ್ಡನ್ ಕಾಂಬಿನೇಷನ್ ಕೂಡ ನಿಮ್ಗೆ ಸಿಗುತ್ತೆ. ಅಂಡ್ ನಿಮ್ಗೆ ಇದ್ ನೋಡ್ಬೇಕು, ಇದು ಡಯಾಮೀಟರ್ ರೌಂಡ್ ತುಂಬಾ ಅಗಲ ಇದೆ. ನೀವೀಗ ಯಾವ್ದಾದ್ರು ರೌಂಡ್ ಕೆಫೆ ಟೇಬಲ್, ಹೋಟೆಲ್ ಟೇಬಲ್ಸ್ ಗೆಲ್ಲ ಹೋದ್ರೆ ಡಯಾಮೀಟರ್ ತುಂಬಾ ಅಗಲಾಗಿದೆ. ಅಂಡ್ ಇದು ಹೆವಿ ಕೂಡ ಇದೆ. ಸೊ ಅದರಲ್ಲಿ ಕ್ಯಾಸ್ಟ್ ಐರನ್ ಅಲ್ಲಿ ನೋಡಿ ಇಲ್ಲೊಂದು ಡಿಸೈನ್ ಇದೆ. ವಾವ್, ಸೂಪರ್ ಆಗಿದೆ. ಅಂಡ್ ಅದೇ ರೀತಿ ಚಿಕ್ಕ ಟೇಬಲ್ಸ್ ಗಳು ಇಲ್ಲಿ ನೋಡ್ತಾರೆ. ಚಿಕ್ಕ ಟೇಬಲ್ಸ್ ಇದೆ ನೋಡಿ ಸರ್. ಇದು ನೋಡಿ, ಇದು ನಿಮ್ಗೆ ಡೈಮಂಡ್ ಶೇಪ್ ಇದೆ. ಇದು ಕೆಫೆಗೆ, ಇದೇನು ಅಷ್ಟು ಹೆವಿ ಇಲ್ಲ,
ಕೆಫೆಗೆ ಯೂಸ್ ಕೆಫೆಗೆ ಯೂಸ್ ಮಾಡ್ಕೋಬಹುದು. ಕೆಫೆಗಳಿಗೆ ಯೂಸ್ ಮಾಡಬಹುದು. ಅದ್ರಲ್ಲಿ ನಿಮಗೆ ನೋಡ್ಬೇಕಾದ್ರೆ ಗೋಲ್ಡನ್ ಬೇಸಸ್ ಬರುತ್ತೆ ಕೆಳಗಡೆ. ಗೋಲ್ಡನ್ ಬೇಸಸ್ ಅಲ್ಲಿ 4 ಸೀಟರ್ ಅಲ್ಲೂ ನಿಮ್ಗೆ ಸಿಗುತ್ತೆ. ಅಂಡ್ ಬೇರೆ ಬೇರೆ ಡಿಸೈನ್ ಅಲ್ಲೂ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಮತ್ತೆ ಇದು ಫ್ಲೂಟ್ ಡಿಸೈನ್, ಇದು ನಾವೇ ಮಾಡಿರುವಂತಹ ಡಿಸೈನ್. ಇದೆಲ್ಲ ಇಂಪೋರ್ಟೆಡ್, ಇದು ನಮ್ಮ ಕಸ್ಟಮೈಸ್. ಇದು ನಾವು ಕಸ್ಟಮೈಸ್ ಮಾಡಿರೋ ಫ್ಲೂಟ್ ಡಿಸೈನ್. ಇದು ತುಂಬಾ ಹೆವಿ ಇದೆ, ಸಖತ್ ಹೆವಿ ಇದೆ. ಬೇಕಾದ್ರೆ ಇದು ಟೇಬಲ್ ಟಾಪ್, ಇದನ್ನ ಬೇಕಾದ್ರೆ ಅಲ್ಲ ಆಡ್ಸಿ ಕೆಳಗಡೆ ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಹೆವಿ ಇದೆ, ತುಂಬಾ ತುಂಬಾ ಹೆವಿ ಇದೆ, ತುಂಬಾ ಹೆವಿ ಇದೆ ಸರ್. ಸೊ ನೋಡ್ತಾ ಇರಬಹುದು ಟೇಬಲ್ಸ್ ಕೂಡ ಇಲ್ಲಿ ಎಲ್ಲ ಸಿಗುತ್ತೆ. ನಾವೀಗ ಅಲ್ಲಿ PVC ಟೇಬಲ್ ಟಾಪ್ಸ್ ಇದೆ, ಅದೊಂದು ತೋರಿಸ್ಬಿಡಿ. ಟೇಬಲ್ ಟಾಪ್ಸ್ ಅಲ್ಲಿ ನೋಡಬಹುದು ನಿಮಗೆ ಗ್ರಾನೈಟ್ ಇದೆ. ಗ್ರಾನೈಟ್ ಕೂಡ ಹಾಕ್ಬೋದು ನಾವು, ಗ್ರಾನೈಟ್ ಕೂಡ ಹಾಕ್ಬೋದು. ಮತ್ತೆ ಇಲ್ಲಿ ನೋಡಬಹುದು ನಿಮ್ಗೆ ಟೈಲ್ಸ್ ಇದೆ. ಆಮೇಲೆ ನೀವು ಯಾವ ತರ ಬೇಕಾದ್ರೂ ಹಾಕ್ಬೋದು. ಟೈಲ್ಸ್ ಇದೆ, ಎಲ್ಲಾ ತರದ್ದು ನಿಮಗೆ ಟೇಬಲ್ ಟಾಪ್ಸ್ ನಾವು ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಿರೋದು ಅದರ ಟೇಬಲ್ ಟಾಪ್ ಅಲ್ಲಿ ನಿಮ್ಗೆ ಇದು ಸ್ಟೋನ್, ಇಂಪೋರ್ಟೆಡ್ ಸ್ಟೋನ್. ಇದು ಇಂಪೋರ್ಟೆಡ್ ಸ್ಟೋನ್ ಬೇಕಾ ನೋಡಿ. ಓಕೆ, ನೈಸ್. ಇದು ಸ್ಟೋನ್, ಇಂಪೋರ್ಟೆಡ್ ಸ್ಟೋನ್. ಇದು ಇದ್ರಲ್ಲಿ ನೀವು ಇದ್ರ ಮೇಲೆ ನೀವು ಏನೇ ಗಲೀಜಾದ ಸರಿ ಇದು ಅಬ್ಸರ್ವ್ ಮಾಡಲ್ಲ. ಇವಾಗ ಮಕ್ಕಳನ್ನ ಚೆಲ್ತಾರೆ ರೆಸ್ಟೋರೆಂಟ್ ಅಲ್ಲಿ, ಏನೋ ಗಲೀಜಾಗುತ್ತೆ, ಏನೋ ಊಟ ಚೆಲ್ತಾರೆ, ಇದನ್ನು ಅಬ್ಸರ್ವ್ ಮಾಡ್ಕೊಳಲ್ಲ. ನೀವ್ ಬೇಕಾದ್ರೆ ನೀಟಾಗಿ ಹೊರಿಸಬಹುದು. ಅಂಡ್ ಕೆಳಗಡೆನೂ ಅಷ್ಟೇ ಸರ್, ಇಲ್ಲೊಂದು ಹುಡ್ ಕೊಟ್ಟಿದೀವಿ ನಾವು ಕೆಳಗಡೆ ಸ್ವಲ್ಪ. ಇದು ಜಸ್ಟ್ ಇದನ್ನ ಇಕ್ಕಿದ್ರೆ ಸಾಕು, ಸ್ಟೋನ್ ಕಚ್ಕೊಂಡ್ಬಿಡುತ್ತೆ. ಅದನ್ನ ನೆಕ್ಸ್ಟ್ ಸಪ್ರೇಟ್ ಮಾಡಕ್ ಆಗಲ್ಲ. ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ತೋರಿಸಬಹುದು ನೀವು. ಇದು ಸಪ್ರೇಟ್ ಮಾಡಕ್ ಆಗಲ್ಲ. ಅದೇ ತರನೇ ಇನ್ನೊಂದು ಸ್ಟೋನ್ ಇದೆ, ನಿಮಗೆ ತೋರಿಸ್ತೀನಿ. ಈ ಸ್ಟೋನ್ ಇದೆ ನೋಡಿ. ಈ ಸ್ಟೋನ್ ಇಷ್ಟೊಂದು ಬೇರೆ ಬೇರೆ ಡಿಸೈನ್. ಆದ್ರೆ ಇಲ್ಲಿಗೆ ನಾವು ಕೊಡ್ತಿದೀವಲ್ಲ, ಇದು ನಾವು ಅವಾಗ ನಿಮ್ಗೆ ಈ ಚೇರ್ ತೋರಿಸಿದ್ನಲ್ಲ, ಅಲ್ಯೂಮಿನಿಯಂ ಚೇರ್, ಆ ಅಲ್ಯೂಮಿನಿಯಂ ಕೋಟೆಡ್ ನೇ ಇಲ್ಲಿ ಮಾಡಿದೀರಾ, ಕೊಟ್ಟಿದ್ದಾರೆ ಲಾಸ್ಟ್. ಇದು ರೆಸ್ಟ್ ಹಿಡಿಯಲ್ಲ ನಿಮ್ಗೆ, ರೆಸ್ಟ್ ಪ್ರೂಫ್ ಆಗುತ್ತೆ. ಓಕೆ, ಡನ್. ಈಗ ನಾವು PVC ನೋಡೋಣ. PVC ನಿಮಗೆ ತೋರಿಸ್ತೀನಿ. PVC ಅದೇ PVC ಅಲ್ಲಿ ಕೂಡ ಸಾಕಷ್ಟು ಚೇರ್ಸ್ ನಾವು ಇಲ್ಲಿ ನೋಡ್ತಾ ಇದೀವಿ. ತೋರಿಸಿ ಒಂದೊಂದಾಗಿ. ನೋಡಿ ಸರ್, ಇದು PVC ಚೇರ್. ಇದು ಸಿಂಗಲ್ ಚೇರ್ ಅಂತಂದ್ರೆ ಇದಕ್ಕೆ ನೆಟ್ಟು ಬೋಲ್ಟ್ ಏನು ಆಡ್ ಮಾಡಿಲ್ಲ ನಾವು. ಸಿಂಗಲ್ ಒಂದೇ ಪೀಸ್, ನೋ ಜಾಯಿಂಟೆಡ್. ಆಮೇಲೆ ನಿಮ್ಗೆ ಇನ್ನೊಂದ್ ತರ PVC ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದು ಮೆಟಲ್ ಇದೆ, ಲೆಗ್ ಮೆಟಲ್ ಇದೆ. ಇಲ್ಲಿ PVC ಇದೆ. ನೀವು ಇದು ಓಪನ್ ಇರೋದ್ರಿಂದ ಇದು ಮುರಿದೋಗ್ಬೋದು ಅನ್ಕೋಬಹುದು. ಇದು PVC ಆಗಿರೋದ್ರಿಂದ ಇದು ಮುರಿಯಲ್ಲ, ಬೆಂಡ್ ಕೂಡ ಆಗಲ್ಲ ನಿಮ್ಗೆ. ಇದ್ರಲ್ಲಿ ನಿಮ್ ಬೇರೆ ಬೇರೆ ಡಿಸೈನ್ಸ್, ಹೆವಿ ಡಿಸೈನ್ಸ್ ಇರೋ PVC ಚೇರ್ಸ್ ಗಳಿದೆ ನಿಮ್ಗೆ ಬೇಕಾದ್ರೆ. ಮತ್ತೆ ಇನ್ನೊಂದು PVC ಟೇಬಲ್ ಕೂಡ ಇದೆ ನಿಮಗೆ. PVC ಟೇಬಲ್ ಕೂಡ ಇದೆ, PVC ಟೇಬಲ್. ಇದು ನಿಮ್ಗೆ ಔಟ್ಡೋರ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಔಟ್ಡೋರ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. PVC ಚೇರ್ಸ್ ಗಳಿದೆ, ಟೇಬಲ್ಸ್ ಇದೆ. ಅಂಡ್ ನಿಮ್ಗೆ ಇನ್ನೊಂದ್ ತರ PVC ಚೇರ್, ಇದು ಕುಶನ್ ವಿತ್ PVC ಚೇರ್. ನಿಮ್ಗೆ ಕುಶನ್ ಬೇಡ, ನಮಗೆ ಬರೀ PVC ಚೇರ್ಸ್ ಬೇಕು ಅಂತಂದ್ರೂ ಸಿಗುತ್ತೆ. ಕುಶನ್ ವಿತ್ PVC ಚೇರ್ ಬೇಕು ಅಂತಂದ್ರೂ ನಿಮ್ಗೆ ಸಿಗುತ್ತೆ ಸರ್. ಅದನ್ನ ತೋರಿಸಿ, ತುಂಬಾ ಅಟ್ರಾಕ್ಟಿವ್ ಕಾಣ್ತಾ ಇದೆ. ಇದು ಔಟ್ಡೋರ್ ಗೆ ಇದು PVC ಇದೆ. ಓಹೋ, ವಾವ್. ಇದು ಔಟ್ಡೋರ್. ಇದು ನಿಮ್ಗೆ ಕಿತ್ತೋಗಲ್ಲ, ಕಟ್ಟಾಗಲ್ಲ, ಏನಾಗಲ್ಲ. ಯಾಕಂದ್ರೆ ಇದು PVC ಇಂದ ಮಾಡಿರೋದ್ರಿಂದ ಇದು ಡ್ಯಾಮೇಜ್ ಆಗಲ್ಲ. ನೀವು ಔಟ್ಡೋರ್ ಗೆ ಆರಾಮಾಗಿ ಮಾಡಬಹುದು. ಓಕೆ, ಅದೇ ರೀತಿ ಸಾಕಷ್ಟು. ಅಂಡ್ ಇದು ಕೂಡ ರೆಸ್ಟೋರೆಂಟ್ ಗೆಲ್ಲ ತುಂಬಾ ಗಟ್ಟಿ ಇದೆ. ರೆಸ್ಟೋರೆಂಟ್ ಗೆಲ್ಲ ನೀವು ಈಸಿಯಾಗಿ ಮಾಡಬಹುದು. ಇದು ಕೂಡ ರೆಸ್ಟೋರೆಂಟ್ ಗೆಲ್ಲ ತುಂಬಾ ಗಟ್ಟಿ ಇರುವಂತ PVC ಚೇರ್ಸ್ ಗಳಿದೆ. ಓಕೆ, ನಾನು ಒಂದು ಹಾಗೆ ಗ್ಲಿಪ್ಸ್ ತೋರಿಸ್ಕೊಂತ ಹೋಗ್ತೀನಿ ಅಂತ, ಸೊ ನೋಡ್ಕೊಂತ ಹೋಗ್ಬೋದು ಮೇಲೆ ತೆಳಗೆ. ಇದನ್ನ ತೋರಿಸಿ, ಇದು ಯಾವ್ದು? ಇದು ಮೆಟಲ್ ಸರ್, ನೀವು ನೋಡಬಹುದು. ಮೆಟಲ್ ಆಯ್ತು. ಓಕೆ, ಮೆಟಲ್ ಇದೆ. ನೀವು ನೋಡೋಕೆ ಹುಡ್ ತರ ಕಾಣುತ್ತೆ, ಬಟ್ ಇದು ಮೆಟಲ್. ಇದು ಔಟ್ಡೋರ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಕಲರ್ಸ್ ಇದೆ, ಬ್ಲಾಕ್ ಇದೆ, ಅಲ್ಲೊಂದು ಬೇಕಾದ್ರೆ. ಸೊ ನೋಡ್ತಾ ಇರ್ಬೋದು, ಮೇಲೆ ತೆಳಗೆ ತೋರಿಸ್ಕೊಂತ ಹೋಗ್ತೀನಂತೆ. ಸೊ ಯಾವ ತರ ಇದೆ ಅಂತ, ಬ್ಯೂಟಿಫುಲ್ ಆಗಿರುವಂತದ್ದು. ತೆಳಗೆ ಬ್ಲಾಕ್, ಯೆಲ್ಲೋ, ಈ ತರ ಸಾಕಷ್ಟು ಇದೆ. ಹಾಗೆ ನೋಡ್ಕೊಂತ ಹೋಗ್ಬೋದು. ಇದು ಕೂಡ ಮೆಟಲ್ ಸರ್. ಇದು ಕೂಡ ಮೆಟಲ್. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು. ಸಾಕಷ್ಟು ಇದೆ ಡಿಸೈನ್ಸ್. ಹಾಗೆ ನೋಡ್ಕೊಂತ ಹೋದಂದ್ರೆ ಒಂದಿನ ಆಗ್ಬಿಡುತ್ತೆ ಹಾಗೆ. ಹೌದು. ಓಕೆ, ಅಂಡ್ ಇದ್ರ ಬಗ್ಗೆ ಹೇಳಿ. ಇದೇನು ಬ್ಯಾಂಕ್ವೆಟ್? ಇದು ನಿಮಗೆ ಬ್ಯಾಂಕ್ವೆಟ್ ಚೇರ್ಸ್ ನ ತೋರಿಸ್ತಾ ಇದೀನಿ. ಇದು ಬ್ಯಾಂಕ್ವೆಟ್ ಚೇರ್ಸ್. ಇದು MS ಮೆಟಲ್ ಚೇರ್. ಇದು SS. ಅಂಡ್ ಇದು ಗೋಲ್ಡ್ ಕೊಟ್ಟಿರೋ SS. ಇದು ಅಲ್ಯೂಮಿನಿಯಂ. ಇದು ಲೈಟ್ ವೇಟ್. ಜಾಸ್ತಿ ಯಾಕೆ ಇದನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ, ಒಂದ್ರ ಮೇಲೆ ಇಕ್ಬೋದು ನೀವು, ಭಾರ ಬರಲ್ಲ. ಓಕೆ, ಸೊ ನೋಡ್ತಾ ಇರ್ಬೋದು ಎಲ್ಲ ಬ್ಯಾನ್ಕ್ವೆಟ್ ಚೇರ್ಸ್ ಇಲ್ಲಿ ಬಲ್ಕ್ ಅಲ್ಲಿ ಬೇಕಂತಂದ್ರೆ
ಈಗ ಸಪೋಸ್ ನಮ್ ಬಲ್ಕ್ ಅಲ್ಲಿ 100 ಪೀಸ್ ಬೇಕು ಅಂತ ಕೊಡ್ತೀರಾ? ಕೊಡ್ತೀವಿ ಸರ್. ಎಷ್ಟು ದಿನದಲ್ಲಿ ಕೊಡ್ತೀರಾ? ನಿಮಗೊಂದು 1 ವೀಕ್ ಒಳಗೆ ನಾವು ಕೊಡ್ತೀವಿ. ವಿದಿನ್ 1 ವೀಕ್ ಅಲ್ಲಿ ನಿಮಗೆ ಇವೆಲ್ಲ ಬ್ಯಾನಿಕ್ವೇಟ್ ಇರ್ಬೋದು, ನಾರ್ಮಲ್ ಚೇರ್ಸ್ ಇರ್ಬೋದು, ಏನ್ ತೋರಿಸಿದಿರಾ ನೀವು ಅದೆಲ್ಲ 1 ವೀಕ್ ಅಲ್ಲಿ ಸಿಗತ್ತೆ. 100 ಪೀಸ್ ಬೇಕು, 200 ಪೀಸ್ ಬೇಕಂದ್ರು ಎಷ್ಟು ನೀವ್ ಎಷ್ಟೇ ಕೇಳಿದ್ರು ಕೊಡ್ತೀವಿ. ಒಟ್ಟು ಬಲ್ಕ್ ಅಲ್ಲಿ ಕೊಡೋದ್ರಿಂದ ಎಲ್ಲ 10-15 ಮೇಲೆನೆ. ಓಕೆ, ಸೊ ಬಲ್ಕ್ ಅಲ್ಲಿ ತಗೋಬೇಕು. ಓಕೆ, ನೆಕ್ಸ್ಟ್ ಇದು ಅಕ್ವಾಲಿಕ್ ಚೇಸ್ ಅಂತ ಸರ್. ಅಕ್ರಾಲಿಕ್ ಚೇಸ್. ಇದು ಬೇಕಾದ್ರೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಾನು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಓಕೆ, ಇದ್ರ ಮೇಲೆ ನೀವು ನಿಂತ್ಕೊಂಡು ನಡೆದ್ರು ಕೂಡ ಏನೂ ಆಗಲ್ಲ. ಓಕೆ ಓಕೆ ಓಕೆ, ನೋಡ್ಬೋದು ನೀವು. ಸೊ ಇಷ್ಟು ನಡ್ಕೊಂಡು ಹೋದ್ರು ಕೂಡ ಏನಾಗ್ತಾ ಇಲ್ಲ. ಓ ಸೂಪರ್. ಅಕ್ರಾಲಿಕ್ ಚೇರ್ ಇದು ತುಂಬಾ ಸ್ಟ್ರಾಂಗ್. ಇದು ಫಂಕ್ಷನ್ಸ್ ಗೆ, ಪಾರ್ಟಿ ಹಾಲ್ಸ್ ಗಳಿಗೆ, ಎಲ್ಲದಕ್ಕೂ ನಿಮ್ಗೆ ಲುಕ್ ಚೆನ್ನಾಗಿ ಕಾಣುತ್ತೆ. ಅದೇ ಒಂದು ಭಯ ಇರುತ್ತೆ ಪ್ಲಾಸ್ಟಿಕ್ ಚೇರ್ಸ್ ಎಲ್ಲಿ ಮುರ್ಕೊಂಡು ಹೋಗುತ್ತೆ ಏನು ಅಂತ. ಇದು ನೋಡಿದಂದ್ರೆ ಅಕ್ರಾಲಿಕ್ ಚೇರು. ಓಕೆ, ಅದ್ರ ಮೇಲೆ ನಡ್ಕೊಂಡು ಹೋದ್ರು ಕೂಡ ಏನಾಗ್ತಾ ಇಲ್ಲ. ಅಂಡ್ ಅದೇ ತರ ಸಾಕಷ್ಟು ಅಕ್ರಾಲಿಕ್ ಚೇರ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಡಿಸೈನ್ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇದೆ. ಓಕೆ, ಅಂಡ್ ಅದು ನಾರ್ಮಲ್ ಆಗಿ ನಾರ್ಮಲ್ ಪ್ಲಾಸ್ಟಿಕ್ ಚೇರ್ಸ್ ಇವೆಲ್ಲ ನಾನು ಇದರಲ್ಲಿ ನೋಡಿದ್ದು. ಇವೆಲ್ಲ ಎಲ್ಲಿ ಲೈಕ್ ಆಫೀಸಸ್ ಗಳಿರ್ಬೋದು, ಹೊರಗೆ ವೇಟಿಂಗ್ ಅಂತ ಇಟ್ಟಿರ್ತಾರಲ್ಲ ಅಲ್ಲಿ ನೋಡಿದ್ದು. ಅಂಡ್ ತುಂಬಾ ಯೂನಿಕ್ ಚೇರ್ಸ್ ಇದೆ. ಇದು ತುಂಬಾ ನನಗೆ ಅಟ್ರಾಕ್ಟಿವ್ ಕಾಣ್ತಾ ಇದೆ, ನೋಡ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ವುಡನ್ ಚೇರ್. ಓಕೆ, ತುಂಬಾ ರಾಯಲ್ ಲುಕ್ ಕೊಡುತ್ತೆ ನಿಮ್ಗೆ. ಅಂಡ್ ಗ್ಯಾಪ್ ಕೂಡ ತುಂಬಾ ಕೊಟ್ಟಿದ್ದೀರಾ. ಮತ್ತೆ ಇದು ಕುಶನ್ ಎಷ್ಟು ಮೆತ್ತಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಯೂನಿಕ್ ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್ಸ್ ಗಳಿಗೆಲ್ಲ ಯೂನಿಕ್ ಆಗಿ ನಿಮ್ಗೊಂದು ಟ್ರೆಂಡಿಂಗ್ ತರ, ಅಂದ್ರೆ ಹಳೆ ಕಾಲದ್ದು ಟ್ರೆಡಿಷನಲ್ ಆಗಿ ನೀವು ಲುಕ್ ನ ಸೆಟಪ್ ಮಾಡ್ಬೇಕು ಅಂತಂದ್ರೆ ಈ ತರ ಚೇರ್ಸ್ ನ ನೀವು ಯೂಸ್ ಮಾಡ್ಬೋದು. ಓಕೆ, ಬನ್ನಿ ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡಿ. ಈಗ ನಾವು ಏನ್ ಮಾಡೋಣ ಅಂತಂದ್ರೆ ಆಲ್ಮೋಸ್ಟ್ ನೀವೆಲ್ಲ ತೋರಿಸಿದೀರಾ. ಕೆಲವು ಇನ್ನೊಂದು ಡೈನಿಂಗ್ ಟೇಬಲ್ ಕೆಲವು ಇದೆ, ಲೈಕ್ ರಿಕ್ಲೈನರ್ಸ್ ಇರ್ಬೋದು. ಮತ್ತೆ ಯಾವ್ದು ತೋರಿಸ್ತಿದ್ದೀರಾ? ನೆಕ್ಸ್ಟ್ ಇದು ಕೂಡ PVC ಟೇಬಲ್ ಇದೆ ನೋಡಿ ಸರ್. PVC ಟೇಬಲ್ಸ್ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ, ಇದು PVC ಟೇಬಲ್ ಇದೆ, ಮೇಲೆ ಗ್ಲಾಸ್. ಇದು PVC ಟಾಪ್ ಮೇಲೆ ಗ್ಲಾಸ್ ಇದೆ. ಮತ್ತೆ ಇದು ಕೂಡ PVC ಪ್ಲಾಸ್ಟಿಕ್ ಕೇನ್ ಇದೆ. ನಿಮ್ಗೆ ಈ ತರ ಚೇರ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಪ್ಲಾಸ್ಟಿಕ್ ಕೇನ್ ಇದೆ. ಮತ್ತೆ ಈ ತರ ಚೇರ್ಸ್ ಇದು ನಿಮ್ಗೆ ಈ ತರ ಬರುತ್ತೆ ಸರ್. ಸೂಪರ್. ಸೊ ಅದೇ, ಅಂಡ್ ಅಲ್ಲಿ ನೋಡಬಹುದು ಇನ್ನು ಕೆಲವು ಬಾರ್ ಚೇರ್ಸ್ ಕೂಡ ಇಲ್ಲಿ ಕೂಡ ಇದೆ. ಓಕೆ, ತುಂಬಾನೇ ಯೂನಿಕ್ ಬಾರ್ ಚೇರ್ಸ್ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅಂಡ್ ಇಲ್ಲಿ ಬಂದ್ಬಿಟ್ಟು ನೀವು ಬಲ್ಕ್ ಅಲ್ಲಿ ತಗೋಬೇಕು. ಅಂಡ್ ಯಾವ್ದೇ ರೀತಿ 1 ಪೀಸ್ 2 ಪೀಸ್ ಅಂದ್ರೆ ಎಂಟರ್ಟೈನ್ ಮಾಡಲ್ಲ ಇವರು. ಸೊ ದಯವಿಟ್ಟು ಇಲ್ಲಿ ಬಂದು ನೋಡ್ಕೊಂಡು ಹೋಗಿ. ಅಂಡ್ ಮೇಡಮ್, ಕೆಲವು ಚೇರ್ಸ್ ಲೆಫ್ಟ್ ಔಟ್ ಇದೆ, ಅದು ನಿಮ್ ಸರ್ ಕೂಡ ಹೇಳಿ. ಅಂಡ್ ಇದು ಹೇಗೆ ಸ್ಟಾರ್ಟ್ ಆಯ್ತು, ಏನಾಯ್ತು ಅಂತ ಅವ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಡೈರೆಕ್ಟ್ ಅವ್ರ ಕಡೆ ಹೋಗಿ ಮಾತಾಡ್ತೀನಿ. This is Vamsi Krishna. I am the founder of Ganesh Bangalore branch, and previously we have one more branch in Hyderabad. We are running successfully from last 5 years, and recently we started our new branch here in Bangalore. We completed more than 250 projects all over India, and we are happy to say that nowadays we are even collaborating with the franchise people. For example, Leon Burgers, we are the one who is supplying the furniture. Coming to sofa section, we have multiple varieties of sofas for the restaurants and cafes, even for home also. Maybe you can see over there we have like 7-seater. So we can provide any design, whatever the design you are providing, we are ready to make. So that is a 7-seater what we have here for the reference purpose. And now come to restaurant. So this is one of the regular model wherever you go in the cafes and the restaurants. This is a very common model what you see, and we do with a reasonable price for a better quality. In sofas, usually what is the problem is you may find outside like a 7,000, 8,000 sofa for a 2-seater also. But the problem is you don't know how the quality of the fabric is. For example, we are using at least MRP of 600 rupees, and then well-known brands like Mittal, we are using that such kind of fabric we are using. So instead of that, there are people who use 100 rupees per meter. So if you don't know the difference, and then if you check down, they use one belt. So due to that belt, when a person is sitting several times, okay, in a day several people used to come and sit. Heavy people will be there, lighter people will be there. So after usage of 2 months, you will see the breakage issue because of the pine wood. Otherwise it will be like down. Yes, and then it will go down. So the down, how to reduce that? Just by keeping, instead of net, normal net, if you keep plywood, the strength will increase. So we prefer only by keeping a wood, complete plywood sheet,
we keep here. After that, the kind of sponge what we are using here. So this is a 40 density one we are using. So since it is 40 density, it is very good for commercial purpose. To rain too much, so you can expect heavy rain. So the chairs may degrade easily. Instead of that, it is better to go with aluminum metal based one. So aluminum metal based chairs. These are rust free. Yes, aluminum is rust free and lightweight. And what more? What is the another thing? What you have to consider in case when you are purchasing outdoor furniture is every time you need to stack and then unstack. Like for example, to move inside, you need to stack and go, and to go outside, you need to again stack and then unstack. You have to do. For that purpose, this should be lightweight. So these are the lightweight, stackable, and then when the rain comes, don't need to worry about it. They are going to damage. So the metal part, until you tap, you don't know it's a metal or not. Yes, for houses we are ready to give even 2 pieces. For a house we are ready to give. Even for a restaurant we are keeping like MOQ like 6 pieces or 10 pieces. That is the minimum. We can give even 200, 300 pieces for the same chairs, same fabric. If you need, we are ready to supply. So what I am saying is, you can visit our website www.gharnish.com, and you can explore all the products whatever we have in the showroom. Everything is there over there. And then once you are okay with the products, we will give a map which is indicating wherever we supply. For example, if you are coming from Bengaluru, maybe BTM layout, so we will give the nearest one where we have supplied. So just go to BTM layout. So this is the cafe, this is the restaurant. Yes, go and see the quality. Maybe after 6 months you are going, maybe after 1 year, just to see the quality and ask the owner, are they really good or not, whether we are providing the service or not. You just check with them. So if you are satisfied, then only come to our showroom. So what we consider, our like wherever we have given, everything is a individual showroom for us. If something is damaging during transportation, like until it reach an installation, it is our responsibility. So if there is some problem with the scratching problem, otherwise some breakage issue, everything we just replace it. So maybe out of 10 chairs, even 2 chairs are damaging, we are ready to replace it. So we want to provide something, better product to you and better experience to you, and we want you to suggest to others. Like you can go over there without any doubt, you can buy over there, something like that. So for that purpose, we try to, we just do exchange it. That's it. We replace that with a new. The damage. Located in Andhrahalli main road near Karibohinahalli, this area name, and it's very near to BBMP office. So if you want to reach here if you are coming by metro, you can come to Nagasandra. From there you can like 3 to 4 kilometers far away. The timings, like we open 10:30 in the morning and until 8:30 we usually close at 8:30. Yes, and even on Sunday we open like same timings. So but please give a call before you come, particularly during Sunday. Always we will be active always. Like in 24 hours we generally give reply. There is no problem about that, because I myself operate that mobile number, so no need to worry. Okay. Yeah. Thank you so much.